ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅವಳು ತುಲೋತ್ತಮ ಬ್ರಹ್ಮದೇವನ ಮಾತು ಕೇಳಿ ಸಾತತೇತಿ ಪ್ರತಿಜ್ಞಾಯ ನಮಸ್ಕೃತ್ಯ ಪಿತಾಮಹಂ, ಮೊದಲು ಬ್ರಹ್ಮದೇವನಿಗೆ ನಮಸ್ಕಾರ ಮಾಡಿದ್ದಾಳೆ. ನಂತರ ಚಕಾರ ಮಂಡಲಂ ತತ್ರ ವಿಬುಧಾನಾಂ ಪ್ರದಕ್ಷಿಣಂ, ಅಲ್ಲಿರುವ ಋಷಿಗಳ ಮಂಡಲಕ್ಕೆ ನಮಸ್ಕಾರ ಮಾಡಿದ್ದಾರೆ. ಮಂಡಲ ಮಾಡಿ, ಮಂಡಲ ಅಂದರೆ ಪ್ರದಕ್ಷಿಣ ಮಾಡಿ, ಮಂಡಲಂ ವಿಬುಧಾನಾಂ ಪ್ರದಕ್ಷಿಣಂ ಪ್ರಾಂಗ್ಮುಖೋ ಭಗವಾನಾಸ್ತೆ ದಕ್ಷಿಣೇನ ಮಹೇಶ್ವರಃ. ಪೂರ್ವ ದಿಕ್ಕಕ್ಕೆ ಭಗವಾನ್ ಇರುತ್ತಾನೆ, ದಕ್ಷಿಣಕ್ಕೆ ಮಹೇಶ್ವರ ಇರುತ್ತಾನೆ. ದೇವಾಶ್ಚಯುತ್ತೋತ್ತರೇಣಾಸನ್. ಭಗವಾನ್ ಅಂದರೆ ಯಾರು? ವಿಷ್ಣುವ. ಪೂರ್ವಕ್ಕೆ ವಿಷ್ಣುವು, ದಕ್ಷಿಣಕ್ಕೆ ಶಿವ, ಮಿಕ್ಕ ಉತ್ತರ ದಿಕ್ಕಿನಲ್ಲಿ ಮಿಕ್ಕ ಋಷಿಗಳಿರುತ್ತೆ. ದೇವಾಶ್ಚೈವ ಉತ್ತರೇಣಾಸನ್. ಈಗ ಉತ್ತರಕ್ಕೆ ದೇವರಿರುತ್ತಾರೆ. ಮತ್ತು ಸರ್ವತಸ್ತು ಋಷಯೋ ಅಭವತ್. ಈಗ ಮಿಕ್ಕ ಎಲ್ಲ ಕಡೆ ಋಷಿಗಳಿದ್ದಾರಂತೆ. ಇದೊಂದು ಕುರ್ವಂತ್ಯಾತು ತಯಾ ತತ್ರ ಮಂಡಲಂ ತತ್ ಪ್ರದಕ್ಷಿಣಂ. ಹೀಗೆ ಈ ಮಂಡಲಕ್ಕೆ ಈ ಮಂಡಲ ಮಾಡಿ ಅವರಿಗೆ ಪ್ರದಕ್ಷಿಣ ಮಾಡಿದ್ದಾರೆ. ಇಂದ್ರಸ್ಥಾಣುಶ್ಚ ಭಗವಾನ್ ಧೈರ್ಯೇಣ ಪ್ರತ್ಯವಸ್ಥಿತೌ ದ್ರಷ್ಟುಕಾಮಸ್ಯ ಚಾತ್ಯರ್ಥಂಗತಾಯಾ ಪಾರ್ಶ್ವತಸ್ತದ ಅನ್ಯದಂಚಿತ ಪಕ್ಷ್ಮಾಂತಂ ದಕ್ಷಿಣಂ ನಿಸೃತಂ ಮುಖಂ ಪೃಷ್ಠತಃ. ಈಗ ಮತ್ತೆ ಇನ್ನೊಂದು ದಿಕ್ಕು ದಕ್ಷಿಣಕ್ಕೆ ಮುಖ ಇದೆ. ಪೃಷ್ಠತಃ ಪರವರ್ತಂತ್ಯಾಹ ಪಶ್ಚಿಮಂ ನಿಸೃತಂ ಮುಖಂ. ಮತ್ತು ಪೂರ್ವ ದಿಕ್ಕುಕು ಪಶ್ಚಿಮ ದಿಕ್ಕುಕ್ಕೆ ಎಲ್ಲ ಕಡೆ ಗತಾಯಾಶ್ಚೋತ್ತರಂ ಪಾರ್ಶ್ವಂ ಉತ್ತರಂ ಚ ನಿಸೃತಂ ಮುಖಂ. ಮಹೇಂದ್ರಸ್ಯಾಪಿ ನೇತ್ರಾಣಾಂ ಪಾರ್ಶ್ವತಃ ಪೃಷ್ಠತೋಗ್ರತಃ ರಕ್ತಾಂತಾನಾಂ ವಿಶಾಲಾನಾಂ ಸಹಸ್ರಂ ಸರ್ವತೋ ಭವತು. ಏವಂ ಚತುರ್ಮುಖ. ಶಿವನು 4 ದಿಕ್ಕುಗಳೇ ಮುಖ ಮಾಡಿದ್ದಾರೆ. ಒಂದೊಂದು ಕಡೆ ಮುಖ ಮಾಡಿದ್ದರೆ ಮಿಕ್ಕ ದೇವತರೆಲ್ಲ ಇನ್ನೊಂದು ಕಡೆ ತಿರುಗುತ್ತಾರೆ. ಹೀಗೆ 4 ದಿಕ್ಕುಗಳು ಶಿವ ಮಾಡಿದ್ದಾನೆ. ಆ 4 ದಿಕ್ಕುಗಳಲ್ಲಿ ಶಿವ ಇರುವಾಗ ಆ 4 ದಿಕ್ಕುಗಳಿಗೆ ಅವರೆಲ್ಲರಿಗೆ ನಮಸ್ಕಾರ ಮಾಡಿ, ಏವಂ ಚತುರ್ಮುಖಸ್ಥಾಣುರು ಮಹಾದೇವೋ ಅಭವತ್ಪುರ. ಮಹಾದೇವ ಅಂದರೆ ಯಾರು? ಮಹಾದೇವ ಹೆಸರು ಶಿವನಿಗೆ ಹೊಂದುತ್ತದೆ. ಇವನು ಶಿವ ಚತುರ್ಮುಖನಾಗಿದ್ದನು ಎಂದು ನೋಡಿ. ಈ ಮಹಾಭಾರತದಲ್ಲಿ ಶಿವ ವಿಷ್ಣು ಇಬ್ಬರದು ಇದೆ. ಅವರು ಅಂದ್ಕೊಳ್ತಾರೆ ಮಹಾಭಾರತ ಅಂದರೆ ಕೇವಲ ಕೃಷ್ಣಂದೇ ಶಿವಂದಿಲ್ಲ ಎಂದು. ಇಲ್ಲಿ ಶಿವ ವಿಷ್ಣು ಇಬ್ಬರದು ಇದೆ. ಆದ್ದರಿಂದ ಶಿವನ ಮಹಿಮಾ ಸ್ಥಾಣು ಎಂದು ಅವರಿಗೆ ಹೆಸರು. ಸ್ಥಾಣು, ಮಹಾದೇವ, ಮಹೇಶ್ವರ ಇವೆಲ್ಲ ಶಿವನ ಹೆಸರುಗಳು. ಸೊ ಅದರಿಂದ ಚತುರ್ಮುಖ ಸ್ಥಾಣುರು ಮಹಾದೇವೋ ಅಭವತ್ಪುರ. ಶಿವ ಚತುರ್ಮುಖನಾಗಿ 4 ದಿಕ್ಕುಗಳಲ್ಲಿ ಮೊದಲು ಒಂದು ಪಕ್ಕ, ಇನ್ನೊಂದು ಪಕ್ಕ, ಮತ್ತು ಇನ್ನೊಂದು ಪಕ್ಕ, ಇನ್ನೊಂದು 4 ದಿಕ್ಕುಗಳಲ್ಲಿರುವಾಗ 4 ದಿಕ್ಕುಗಳಲ್ಲಿ 4 ಸಲ ನಮಸ್ಕಾರ ಮಾಡಿ ಅವರ ಸುತ್ತು ಪ್ರದಕ್ಷಿಣ ಮಾಡಿದ್ದಾಳೆ. ತಥಾ ಸಹಸ್ರನೇತ್ರಶ್ಚ ಬಭೂವ ಬಲಸೂದನಃ. ಆವಾಗ ಅವನು ಸಹಸ್ರನೇತ್ರ ಆಗಿಬಿಟ್ಟವನು. ತಥಾ ದೇವನಿಕಾಯಾನಾಂ ಋಷೀಣಾಂ ಚೈವ ಸರ್ವಶಃ ಮುಖಾನ್ಯಭಿಪ್ರವರ್ತಂತೆ ಯೇನ ಯಾತಿ ತಿಲೋತ್ತಮಾನ್. ಅದರಿಂದ ಎಲ್ಲರಿಗೂ ನಮಸ್ಕಾರ ಮಾಡಿ ತಸ್ಯಾಗಾತ್ರೇ ನಿಪತಿತ. ಆದ್ದರಿಂದ ಇವರೆಲ್ಲರ ದೃಷ್ಟಿ, ಇವರ ದೇವತರು ಋಷಿಗಳು ಶಿವನದು, ಏಕೆ ಇವರೆಲ್ಲರ ದೃಷ್ಟಿ ಅವಳ ಮೇಲೆ ಬಿದ್ದಿತು. ಅಂದರೆ ಇವರೆಲ್ಲರ ಅನುಗ್ರಹ ಶಕ್ತಿಯನ್ನು ಪಡ್ಕೊಂಡು ಬಂದಳು. ತಿಲೋತ್ತಮ ಶಿವನ ಶಕ್ತಿ, ಏಕೆ ಶಿವನೇ ಎಲ್ಲ ನಾಶಕ. ಅದರಿಂದ ಶಿವನ ಶಕ್ತಿ, ಅನುಗ್ರಹ, ರುದ್ರಶಕ್ತಿ ಬೇಕು. ಮತ್ತು ಋಷಿಗಳ ಶಕ್ತಿ, ಇಂದ್ರಾದಿಗಳ ಶಕ್ತಿ, ಎಲ್ಲರ ದೃಷ್ಟಿ ಬಿದ್ದಾಗ ಎಲ್ಲರ ಶಕ್ತಿ ಪಡ್ಕೊಂಡು ತಿಲೋತ್ತಮ ಬಂದರು. ತಥಾ ದೇವನಿಕಾಯಾನಾಂ ಋಷೀಣಾಂ ಚೈವ ಸರ್ವಶಃ ಮುಖಾನ್ಯಭಿಪ್ರವರ್ತಂತೆ ಯೇನ ಯಾತಿ ತಿಲೋತ್ತಮ ತಸ್ಯಾಗಾತ್ರೇ ನಿಪತಿತಾ ತೇಷಾಂ ದೃಷ್ಟಿರ್ಮಹಾತ್ಮನಾಂ ಸರ್ವೇಷಾಮೇವ ಭೂಯಿಷ್ಠಂ ಮೃತೆ ದೇವಂ ಪಿತಾಮಹಂ ಗಚ್ಚಂತ್ಯಾಸ್ತು ತದಾ ದೇವಾ ಸರ್ವೇ ಚ ಪರಮರ್ಷಯಃ ಕೃತಮಿತ್ಯೇವ ತತ್ಕಾರ್ಯಂ ಮೇನಿರೇ ರೂಪ ಸಂಪದಾ. ಕೊನೆಗೆ ದೇವರು ಹೇಳಿದ್ದಾರೆ, ಆಯಿತು, ಅವಳು ಹೋಗುವುದು ಮುಹೂರ್ತ ಚೆನ್ನಾಗಿದೆ, ಎಲ್ಲರ ದೇವರ ಆಶೀರ್ವಾದವಾಯಿತು, ಈಗ ಅವರು ಮಾಡ್ತಾರೆ ಅಂದರೆ ಕೆಲಸ ಆಗೇ ಬಿಡುತ್ತದೆ, ಯಶಸ್ವಿ ಆಗೇ ಬಿಡ್ತಾಳೆ ಎಂದು ಹೇಳಿಬಿಟ್ಟರು.
ತಿಲೋತ್ತಮಾಯಾಂ ತು ತದಾ ಗತಾಯಾಂ ಲೋಕಭಾವನಃ ಸರ್ವಾನ್ ವಿಸರ್ಜಯಾಮಾಸ ದೇವಾನ್ ಋಷಿಗಣಾಂಶ್ಚ ತಾನ್. ಆವಾಗ ಈಗ ತಿಲೋತ್ತಮ ಬ್ರಹ್ಮಲೋಕದಿಂದ ಹೊರಟಿದಾಗ ಮಿಕ್ಕ ದೇವರೆಲ್ಲರ ಜೊತೆಗೆ ಮೀಟಿಂಗ್ ಆಯ್ತಲ್ಲ. ಈಗ ಮೀಟಿಂಗ್ ಮುಗಿಸಿಬಿಟ್ಟು ಈಗ ನೀವೆಲ್ಲರೂ ಹೋಗಬಹುದು, ಚಿಂತೆ ಮಾಡಬೇಡಿ, ಈಗ ನೋಡುತ್ತಾ ಇರಿ. ಸ್ವಲ್ಪ ಹೊತ್ತಿಗೆ ಏನಾಗುತ್ತದೋ ಸುಂದೋಪಸುಂದರು ಡೆಡ್ ಆಗಿ ಶವ ಆಗಿಬಿಡ್ತಾರೆ ನೋಡಿ ಎಂದರು. ಇತಿ ಶ್ರೀ ಮಹಾಭಾರತೆ ಆದಿಪರ್ವಣಿ 3 ನಾರದ ಉವಾಚ ಜಿತ್ವಾ ತು ಪೃಥ್ವೀ ದೈತ್ಯೋ ನಿಸ್ಸಪತ್ನೌ ಗತವ್ಯಥೌ ಕೃತ್ವಾ ತ್ರೈಲೋಕ್ಯಮವ್ಯಗ್ರಂ ಕೃತಕೃತ್ಯೌ ಬಭೂವತುಃ. ಈಗ ಇಲ್ಲಿ ಸುಂದೋಪಸುಂದರು ಹೇಗಿದ್ದಾರೆ ನೋಡಿ. ಜಿತ್ವಾ ತು ಪೃಥ್ವೀಂ ದೈತ್ಯ, ಪೃಥ್ವಿಯನ್ನು ಗೆದ್ದ. ಮೊದಲು ದೇವಲೋಕವನ್ನು, ನಂತರ ಕೆಳಗಿನ ಲೋಕವನ್ನು, ನಾಗಲೋಕ, ಪಾತಾಳಲೋಕ, ನಂತರ ಭೂಲೋಕವನ್ನು ಗೆದ್ದು ನಿಸ್ಸಪತ್ನವು ಗತವ್ಯಥವು, ಈಗ ಶತ್ರುಗಳೇ ಇಲ್ಲ. ಗತವ್ಯತಃ ನಿಶ್ಚಿಂತವಾಗಿ ಬಿಟ್ಟರು. ಈಗ ಏನಿಲ್ಲ, ಸುಮ್ಮನೆ ಕುರ್ಚಿ ಹಾಕ್ಕೊಂಡು ಸಿಂಹಾಸನ ಮೇಲೆ ಆರಾಮಾಗಿ ಕೂತಿದ್ದಾರೆ. ಯಾಕೆ ಎಲ್ಲ ಗೆದ್ದು ಬಿಟ್ಟಿದ್ದು, ಈಗ ಯಾರೂ ಉಳಿಯಲಿಲ್ಲ. ಎಲ್ಲರೂ ನಮ್ಮನ್ನು ನೋಡಿ ಹೆದರ್ಕೊಂಡು ಬಿಟ್ಟರು. ಈಗ ನಾವೇ ರಾಜರು. ಕೃತ್ವಾ ತ್ರೈಲೋಕ್ಯಂ ಅವ್ಯಗ್ರಂ ಕೃತಕೃತ್ಯವು ಬಭೂವತು, ಕೃತಕೃತ್ಯರಾಗಿದ್ದಾರೆ. ದೇವಗಂಧರ್ವ ಯಕ್ಷಾಣಾಂ ನಾಗಪಾರ್ಥಿವ ರಕ್ಷಸಾಂ ಆದಾಯ ಸರ್ವರತ್ನಾನಿಗ, ದೇವರಿಂದ, ಗಂಧರ್ವರಿಂದ, ಯಕ್ಷರಿಂದ, ನಾಗರಿಂದ, ಮನುಷ್ಯರಿಂದ, ಎಲ್ಲರಿಂದ ಏನು ರತ್ನಗಳೆಲ್ಲ ತಗೊಂಡು ಬಿಟ್ಟರು. ಕಪ್ಪೆ ಕಾನುಕಗಳು ಅಲ್ಲವೇ? ಕಪ್ಪೆ ಹೇಳ್ತಾರ, ಕಪ್ಪ ಹೇಳ್ತಾರ? ಆ ಕಪ್ಪ ಕಾನುಕಗಳು ಫ್ರಾಗ್ ಆಗ್ತದೆ. ಹೌದು, ಅಂದರೆ ಕನ್ನಡದಲ್ಲಿ ಎಲ್ಲ ಶಬ್ದಗಳು ಏಕಾರ ಮಾಡ್ತಾರಲ್ಲ, ಅದಕ್ಕೋಸ್ಕರ ನಾನು ಎಲ್ಲ ಕಡೆ ಮಾಡ್ತಾರೆ, ಕೆಲವು ಕಡೆ ಮಾಡಲ್ಲ. ಅದು ಎಲ್ಲಿ ಮಾಡ್ತಾರೆ ಎಲ್ಲಿ ಮಾಡಲ್ಲ ಅದು ಭಗವಂತನಿಗೆ ಗೊತ್ತು. ಕನ್ನಡಿಗರು ಹೇಳಲ್ಲ, ಕೇಳಿದ್ದರು. ನನ್ನನ್ನು ಮಿಸ್ಲೀಡ್ ಮಾಡ್ತಾರೆ, ಒಂದಕ್ಕೆ ಒಂದು ಹೇಳಿಬಿಡ್ತಾರೆ ಅವರು. ಕನ್ನಡಿಗರನ್ನು ಮಾತ್ರ ಕನ್ನಡ ಕಲಿಯೋದಕ್ಕೆ ನಂಬಬಾರದು. ತುಂಬ ಮೋಸ ಮಾಡಿದ್ದಾರೆ ನನಗೆ, ಎಷ್ಟು ಸಲ ಮಾಡಿದ್ದಾರೆ, ಇನ್ನೂ ಮಾಡ್ತಾನೆ ಇರ್ತಾರೆ. ಒಂದು ಕೇಳಿದರೆ ಇನ್ನೊಂದು ಹೇಳ್ತಾರೆ. ಅದರಿಂದ ತುಂಬ ಕಷ್ಟ. ಕನ್ನಡ ಬೇರೆಯವರಿಂದ ಕಲಿಯಬಹುದೇ ಹೊರತು ಕನ್ನಡಿಗರಿಂದ ಮಾತ್ರ ಕಲಿಯೋದಾಗಲ್ಲ. ಏಕೆಂದರೆ ಅವರೇ ಮೋಸ ಮಾಡ್ತಾರೆ. ಮತ್ತೆ ಹೇಳ್ತಾರೆ ನಮ್ಮ ಕನ್ನಡ ಮಾತಾಡಬೇಕು, ಯಾರು ಹೊರಗಿನಿಂದ ಬರುತ್ತಾರೋ ಕನ್ನಡ ಮಾತಾಡಬೇಕು. ಕಲಿಯುತ್ತೇನೆ ಅಂದರೆ ಯಾರೂ ಹೇಳ್ಕೊಡಲ್ಲ. ಸುಮ್ಮನೆ ಕನ್ನಡ ಮಾತಾಡಬೇಕು. ಏನು ಬುದ್ಧಿಯೋ ಅರ್ಥವಾಗಲ್ಲ. ಅವ್ರ ಬುದ್ಧಿ ವಿಚಿತ್ರ ಬುದ್ಧಿ. ಅವರಿಗೆ ಬಿಡ್ತೀನಿ ನಾನು. ಆದಾಯ ಸರ್ವರತ್ನಾನಿ ದೇವಗಂಧರ್ವ ಯಕ್ಷಾಣಾಂ ನಾಗಪಾರ್ಥಿವ ರಕ್ಷಸಾಂ ಆದಾಯ ಸರ್ವರತ್ನಾನಿ ಪರಾಂ ತುಷ್ಟಿಮುಪಾಗತವು. ಅವರೆಲ್ಲರಿಂದ ರತ್ನಗಳನ್ನು ಪಡ್ಕೊಂಡು ಪರಾಂ ತುಷ್ಟಿ, ಅತ್ಯಂತ ತುಷ್ಟಿಯನ್ನು ಪಡ್ಕೊಂಡರು. ಅಂದಿಗೆ ಎಲ್ಲ ಸಿಕ್ಕಿತಲ್ಲ, ರತ್ನಗಳು, ಕಾನುಕಗಳು ಎಲ್ಲ ಸಿಕ್ಕಿಬಿಟ್ಟಿವೆ. ಈಗ ಇಡೀ ಪ್ರಪಂಚ ತಮ್ಮದೇ ಆಯಿತು. 3 ಲೋಕಗಳು ತಮ್ಮದೇ. ಗೆಲ್ಲುವಕ್ಕೆ ಮುಂಚೆ ಗೆಲ್ಲಬೇಕನ್ನಿಸುತ್ತದೆ. ಎಲ್ಲ ಗೆದ್ದ ನಂತರ ಇನ್ನೇನು ಮಾಡಬೇಕು? ಎಲ್ಲ ಗೆದ್ದು ಬಿಟ್ಟರೆ ಈಗೇನು ಮಾಡಬೇಕು? ಕೈಗೆ ತೋರಿಸುತ್ತದೆ ಕೈಕಾಲಿಗೆ ಜೂಮ್ ಹಿಡಿಯಲ್ಲವ? ಕೂತ್ಕೊಂಡು ಏನು ಮಾಡಬೇಕು? ಕೈಕಾಲು ಜೂಮ್ ಹಿಡಿಯಿತು, ಎಲ್ಲ ಗೆದ್ದು ಬಿಟ್ಟಿದ್ದೀವಲ್ಲ, ಏನೂ ಇಲ್ಲ. ಅದರಿಂದ ಏನು ಮಾಡಬೇಕು? ಈಗ ಡೈಲಿ ಮಸಾಜ್ ಮಾಡಿಸ್ಕೊಳ್ಳಬೇಕು. ಏಕೆ? ಎಲ್ಲ ಕೈಕಾಲು ಜೂಮ್ ಹಿಡಿದು ಬಿಟ್ಟಿದೆ. ಈಗ ಏನು ಮಾಡಬೇಕು? ಅಥವಾ ಯಾರೋ ಬಂದು ಯುದ್ಧ ಮಾಡಬೇಕು. ತೋರ್ಸಲ್ಲವಲ್ಲ. ಒಬ್ಬ ರಾಕ್ಷಸ ಇದೇ ಮಾಡಿದ. ವಿಷ್ಣು ಹತ್ತಿರ ಹೋಗಿ ಏನು ಮಾಡಿದೆ? ನನಗೆ ಯುದ್ಧ ಬೇಕು ಎಂದು. ಇದೇನಪ್ಪ ಅಂದರೆ ನನಗೆ ಯಾರು ಯುದ್ಧ ಮಾಡ್ತಾ ಇಲ್ಲ, ಎಲ್ಲರೂ ನನ್ನನ್ನು ನೋಡಿ ಓಡಿ ಹೋಗ್ತಾ ಇದ್ದಾರೆ, ನನಗೆ ಯುದ್ಧ ಬೇಕು. ಏಕೆಂದರೆ ನಮಗೆ ಕೈಕಾಲು ಜೂಮ್ ಹಿಡಿಯುತ್ತಾ ಇದೆ, ನನಗೆ ಯುದ್ಧ ಬೇಕು. ಆಯ್ತಪ್ಪ, ಕೊಡ್ತೀನಿ ನಿಮಗೆ ಯುದ್ಧ ಎಂದು ವಿಷ್ಣು ಬಂದು ಯುದ್ಧ ಮಾಡಿ ಅವರನ್ನು ಸಾಯಿಸಿಬಿಟ್ಟ. ಹಾಗೆ ಎಲ್ಲವೂ ಗೆದ್ದ. ಮನುಷ್ಯನಿಗೆ ಏನೋ ಒಂದು ಗೋಲ್ ಇಟ್ಕೊಂಡರೆ, ಗುರಿ ಇಟ್ಕೊಂಡರೆ ಆಹಾ ಗ್ರೇಟ್ ಅಂದ್ಕೊಳ್ತಾರೆ. ಲೌಕಿಕರ ದೃಷ್ಟಿಗೆ ಸರಿ. ಆ ಗೋಲ್ ಪಡ್ಕೊಂಡ ನಂತರ, ಗುರಿ ಪಡ್ಕೊಂಡ ನಂತರ ಏನು ಮಾಡಬೇಕು? ಮತ್ತೆ ಏನು ಮಾಡಬೇಕು ತೋಚಲ್ಲ. ಈಗ ಹುಚ್ಚು ಕೆಲಸ ಮಾಡ್ತಾರೆ. ಇನ್ನೇನು ಮಾಡಬೇಕು? ಏನೋ ಮೋಕ್ಷ ಇದ್ದರೆ ಅದು ಬೇರೆ, ಇವರಿಗೆ ಮೋಕ್ಷ ಇಲ್ಲವಲ್ಲ, ಗುರಿ ತೋಚಲ್ಲ. ಅದಕ್ಕೋಸ್ಕರ ಇಹಲೋಕ ಪರಲೋಕ ಗುರಿಗಳೆಲ್ಲ ಶಾಶ್ವತವಲ್ಲ. ಮನುಷ್ಯನಿಗೆ ತೃಪ್ತಿ ಕೊಡಲ್ಲ. ಏನೋ ಬೇಕೆಂಬ ಬುದ್ಧಿಯೇ ಉಳಿಸುತ್ತದೆ ಹೊರತು ಮನುಷ್ಯನಿಗೆ ನಿಜವಾದ ಪರಿತೃಪ್ತಿ ಮೋಕ್ಷದಲ್ಲೇ, ಪರಮಾತ್ಮ ಪ್ರಾಪ್ತಿಯಲ್ಲೇ ಆಗುತ್ತದೆ. ಆದ್ದರಿಂದ ಮಿಕ್ಕದ ಇದೆಲ್ಲ ಮಹಾಭಾರತದಲ್ಲಿ ಬೇರೆ ಗುರಿಗಳನ್ನು, ರಾಜ್ಯ ಪ್ರಾಪ್ತಿ, ಇನ್ನೇನೋ ಪ್ರಾಪ್ತಿ, ಸಿದ್ಧಿ ಬೇಕು, ದೇವತಾ ಶಕ್ತಿ ಬೇಕು, ಅದು ಬೇಕು, ಇದು ಬೇಕು ಅಂದರೆ ಎಲ್ಲ ಪಡ್ಕೊಂಡ ನಂತರನೂ ಮನಸ್ಸಿಗೆ ತೃಪ್ತಿ ಇಲ್ಲ. ಮತ್ತೆ ಏನೋ ಕೆಟ್ಟ ಕೆಲಸ ಮಾಡೋದು, ಎಲ್ಲರಿಗೂ ತೊಂದರೆ ಕೊಡುವುದು, ಇನ್ನೇನೋ ಹುಚ್ಚು ಕೆಲಸ ಮಾಡುವುದು, ಇದು ಮಾಡ್ತಾ ಇರ್ತಾರೆ.
ಕೊನೆಗೂ ಇದೆಲ್ಲ ನೋಡಿದ ನಂತರ ಯಾವುದು ಶಾಶ್ವತವಲ್ಲ, ಯಾವುದು ಬೇಡ, ಪರಮಾತ್ಮ ಪ್ರಾಪ್ತಿ ಒಂದೇ, ನಿಷ್ಕಾಮವಾಗಿರುವುದು ಒಂದೇ ಎನ್ನುವುದೇ ಕೊನೆಯ ಗುರಿ. ಯಾವ ಶಾಸ್ತ್ರನೇ ಓದು ತಿರುಗಿಸಿ ತಿರುಗಿಸಿ ಮತ್ತೆ ಅಲ್ಲಿಗೆ ಬರ್ತಾರೆ. ಯಾವ ಶಾಸ್ತ್ರನೇ ಹೇಳು ಅದೇ ಹೇಳ್ತದೆ, ಕೊನೆಗದೇ ಕಾರಣ. ದೇವಗಂಧರ್ವ ಯಕ್ಷಾಣಾಂ ನಾನಾಪಾರ್ಥಿವ ರಕ್ಷಸಾಂ ಆದಾಯ ಸರ್ವರತ್ನಾನಿ ಪರಾಂ ತುಷ್ಟಿಮುಪಾಗತೌ ಯದಾನ ಪ್ರತಿಷೇದ್ದಾರಸ್ತಯೋಸ್ಸಂತೀಹ ಕೇಚನ. ಈಗ ರತ್ನಗಳೆಲ್ಲ ತಗೊಂಡು ತೃಪ್ತಿ ಆಯಿತು. ತೇಷಾಂ ಪ್ರತಿಷೇಧಾರಸ್ತಯೋಸ್ಸಂತೀಹ ಕೇಚನ್ ನಿರುದ್ಯೋಗವು ತದಾ ಭೂತ್ವ ವಿಜಿಹ್ರಾತೆ ಅಮರಾವಿವಾ. ಈಗ ಅವರಿಗೆ ಏನು ಕೆಲಸ ಮಾಡಬೇಕೋ ತೋಚ್ತಾ ಇಲ್ಲ ಅಂತೆ. ನಿರುದ್ಯೋಗಿಗಳಾಗಿ ಸುಮ್ಮನೆ ಕೂತಿರುತ್ತಾರೆ, ನಿದ್ದೆ ಬರ್ತಾ ಇದೆ, ಇಲ್ಲದಿದ್ದರೆ ಇವರೇ ಜಗಳ ಮಾಡ್ತಾರೆ ಅಲ್ಲವೇ. ಹೊರಗಿನವರು ಜಗಳ ಮಾಡುವವರೆಗೂ ಜಗಳ ಮಾಡ್ತಾರೆ, ಹೊರಗಿನವರು ಯಾರೂ ಇಲ್ಲ ಅಂದರೆ ಮನೆಯವರು ಜಗಳ ಮಾಡ್ತಾರೆ. ಮತ್ತು ಈಗ ಬೇರೆ ಏನು ಕೆಲಸ ಎಲ್ಲೇ ಮಾಡಬೇಕಲ್ಲವೇ, ತಾವೇ ಮಾಡ್ತಾರೆ. ಆದ್ದರಿಂದ ನಿರುದ್ಯೋಗವು ತದಾ ಭೂತ್ವ ವಿಜಹ್ರಾತೆ ಅಮರಾವಿವ ಸ್ತ್ರೀವಿರ್ಮಾಲ್ಯೈವ ಗಂಧೈಶ್ಚ ಭಕ್ಷೈರ್ಭೋಜ್ಯೈಶ್ಚ ಪುಷ್ಕಲೈ ಪಾನೈಶ್ಚ ವಿವಿಧೈರ್ಹೃದಯೈ ಪರಾಂ ಪ್ರೀತಿಮವಾಪತು. ಈಗ ಇವರಿಗೆ ಬೇಕಾದಷ್ಟು ಭೋಗ ವಸ್ತುಗಳು ಬೇಕಾದಷ್ಟಿವೆ. ಈ ಭೋಗ ವಸ್ತುಗಳನ್ನು ಅನುಭವಿಸ್ತಾ ಸುಖವಾಗಿದ್ದಾರೆ. ಅಂತಃಪುರೇ ವನೋದ್ಯಾನೆ, ಮನೆಯಲ್ಲಿದ್ದಾರೆ, ಅರಮನೆಯಲ್ಲಿ. ವನ ಕಾಡಿಗೆ ಹೋದರೂ ಸ್ವಲ್ಪ ಹೊತ್ತು ಉದ್ಯಾನದಲ್ಲಿ, ಸ್ವಲ್ಪ ಹೊತ್ತು ಪಾರ್ಕ್ನಲ್ಲಿ, ಸ್ವಲ್ಪ ಹೊತ್ತು ಬೀದಿಯಲ್ಲಿ, ಸ್ವಲ್ಪ ಹೊತ್ತು ಅರಮನೆಯಲ್ಲಿ. ಇನ್ನೂ ಏನು ಮಾಡಬೇಕೋ ತೋಚ್ತಾ ಇಲ್ಲ. ಅಂತಃಪುರೇ ವನೋದ್ಯಾನೆ ಪರ್ವತೋಪವನೇಶು ಚ, ಪಿಕ್ನಿಕ್ ಹೋದರು ಪರ್ವತ, ಉಪವನ ಅಲ್ಲಿಗೆ ಹೋದರು. ಯಥೇಪ್ಸಿತೇಷು ದೇಶೇಶು ವಿಜಹ್ರಾತೆ ಅಮರಾವಿವ ತದಾ ಕದಾಚಿತ್ ವಿಂಧ್ಯಸ್ಯ ಪೃಷ್ಠೆ ಸಮಶಿಲಾತಲೆ. ಒಂದು ದಿವಸ ವಿಂಧ್ಯ ಪರ್ವತ ಮೇಲೆ ಒಂದು ಸುಂದರವಾದ ಏನದು ಕಲ್ಲಿನ ಸೋಫಾ ಇದ್ದಂತೆ. ಏನು ಹೇಳಿದರು ಸಂಸ್ಕೃತದಲ್ಲಿ? ಸಮಶಿಲಾತಲ. ಸಮಶಿಲಾತಲ ಅಂದರೆ ಗೊತ್ತಾ? ಆಧುನಿಕ ಭಾಷೆಯಲ್ಲಿ ಸ್ಟೋನ್ ಸೋಫಾ ನೋಡಿದ್ದೀರಾ? ಎಲ್ಲಿರ್ತದೆ? ಪಾರ್ಕ್ಗಳಲ್ಲಿ. ಆಗ ಅದೇ ಇಲ್ಲಿ ಹೇಳ್ತಾರೆ. ಆ ಕಾಲದಲ್ಲಿತ್ತು ನೋಡಿ. ಪೃಷ್ಠೆ ಸಮಶಿಲಾತಲೆ, ಸಮವಾದ ಶಿಲಾತಲ, ನುಣ್ಣಗೆ ಮಾಡಿ ಅದನ್ನು ಪಾಲಿಷ್ ಮಾಡಿ ಇಟ್ಟಿರುವಂಥ ಶಿಲಾತಲ ಇದೆ. ಒಂದು ಹಿಂದೆ ಬೆನ್ನಿಗೆ ಒರಗುವುದಕ್ಕಿದೆ, ಅಲ್ಲಿ ಕೂತಿದ್ದಾರೆ. ಅಂದರೆ ಆ ಕಾಲದಲ್ಲಿ ಇತ್ತು ಸ್ಟೋನ್ ಸೋಫಾ, ಕಲ್ಲಿನ ಸೋಫಾ ಆ ಕಾಲದಲ್ಲಿಯೂ ಇತ್ತು. ತತಃ ಕದಾಚಿತ್ ವಿಂಧ್ಯಸ್ಯ ಪೃಷ್ಠೆ ಸಮಶಿಲಾತಲೆ ಪುಷ್ಪಿತಾಗ್ರೇಷು ಶಾಲೇಷು ವಿಹಾರಮಭಿಜಗ್ಮತು. ಅಲ್ಲಿ ಕೂತ್ಕೊಂಡು ವಿಹಾರ ಅನುಭವಿಸ್ತಾ ಇದ್ದಾರೆ. ದಿವ್ಯೇಷು ಸರ್ವಕಾಮೇಷು ಸಮಾನೀತೇಷು ತತ್ರ ತೌ ವರಾಸನೇಷು ಸಂಹೃಷ್ಟೌ ಸಹಸ್ರೀಭಿರ್ನಿಷೇಧತು ತಥೋವಾದಿತ್ರ ನೃತ್ತಾಭ್ಯಾಂ ಉಪಾತಿಷ್ಠಂತ ತೌ ಸ್ತ್ರೀಯಃ. ಈಗ ಎಷ್ಟೋ ಸ್ತ್ರೀಯರು ಬಂದರು. ಅವರೀಗ ಡಾನ್ಸ್ ನಡೆಯುತ್ತಾ ಇದೆ, ಸಂಗೀತ, ಏನದು ತಬಲಾ, ಏನೇನೋ ಈಗ ಆ ಕಾಲದಲ್ಲಿ ಏನಿತ್ತೋ ಅದೆಲ್ಲ ಇತ್ತು. ಈಗ ಕುಡಿಯುವುದಿದ್ದೇ ಇರ್ತದೆ. ಕುಡಿಯದಿದ್ದರೆ ಡಾನ್ಸ್ ಅಷ್ಟೊತ್ತು ಏನು ಮಾಡ್ತಾರೆ? ಕುಡಿಯದಿದ್ದರೆ ಡಾನ್ಸ್ ಮಾಡಬೇಕಂದ್ರೆ ಹೆಚ್ಚು ಅಂದರೆ ಅರ್ಧ ಗಂಟೆ ಮಾಡ್ತಾರೆ, ಹೆಚ್ಚು ಮಾಡೋಕ್ಕಾಗ್ತದೆ. ಕುಡಿದರೆ ಎಷ್ಟೊತ್ತಾದರೂ ಮಾಡ್ತಾರೆ, 2-3 ಗಂಟೆ 4 ಗಂಟೆಗೂ ರಾತ್ರಿ ಎಲ್ಲ ಮಾಡ್ತಾರೆ. ಕುಡಿಯದಿದ್ದರೆ ಡ್ಯಾನ್ಸ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರನೇ ವಿನಾಯಕ ಹಬ್ಬದಲ್ಲಿ ಅಷ್ಟೊತ್ತು ಡ್ಯಾನ್ಸ್ ಏಕೆ ಮಾಡ್ತಾರೆ ಅಂದರೆ ಕುಡಿದರೆ ಮಾಡ್ತಾರೆ, ಇಲ್ಲದಿದ್ದರೆ ಮಾಡೋಕ್ಕಾಗ್ತದೇನು. ಪುಷ್ಪಿತಾಗ್ರೇಷು ಶಾಲೇಷು ವಿಹಾರಮಭಿಜಗ್ನತು ದಿವ್ಯೇಷು ಸರ್ವಕಾಮೇಷು ಸಮಾನೀತೇಷು ತತ್ರ ತೌ ವರಾಸನೇಷು ಸಂಹೃಷ್ಟೌ ಸಹಸ್ರೈಭಿರ್ನಿಷೇಧತು ತಥೋ ವಾದಿತ್ರ ನೃತ್ತಾಭ್ಯಾಂ ಉಪಾತಿಷ್ಠಂತ ತೌ ಸ್ತ್ರೀಯ. ಗೀತ ಹಾಡುತ್ತಾ ಇದ್ದಾರೆ. ಸ್ತುತಿ ಸಂಯುಕ್ತೈ ಪ್ರೀತ್ಯರ್ಥಮುಪಜಗ್ಮಿರೇ ತತಸ್ತಿಲೋತ್ತಮ ತತ್ರ. ಇಷ್ಟೆಲ್ಲ ಇರುವಾಗ ಇನ್ನೊಬ್ಬ ಸ್ಪೆಷಲ್ ಸ್ತ್ರೀ ಬಂದರು. ತಿಲೋತ್ತಮ ಅಲ್ಲಿ ಬಂದು ಇವರ ಜೊತೆಗೆ ನೃತ್ಯ ಮಾಡುವುದಕ್ಕೆ ಬಂದಿಲ್ಲ. ಅವರೆಲ್ಲೋ ಪಕ್ಕಕ್ಕಿದ್ದುಕೊಂಡು ಏನೋ ಹೂಗಳು ಏನು ಹೇಳ್ತಾರೆ, ಕಿತ್ತುವುದ ಏನು ಹೇಳ್ತಾರೆ, ಆ ಹೂಗಳು ಕಿತ್ತುತ್ತಾ ಅಲ್ಲೆಲ್ಲೋ ದೂರದಲ್ಲಿ ಕಂಡು ಬಂದರಂತೆ. ತತಸ್ತಿಲೋತ್ತಮ ತತ್ರ ವನೇ ಪುಷ್ಪಾಣಿ ಚಿನ್ವತಿ. ಹೂಗಳು ಏನು ಹೇಳ್ತಾರೆ, ಕೀಳುವುದು, ಕೀಳುತ್ತಾ ಇದ್ದಾಳೆ. ಇಷ್ಟುವರೆಗೂ ಇವರು ಸೇನು, ಈಗ ತಿಲೋತ್ತಮ ಸೇನು. ತಿಲೋತ್ತಮ ಬಂದರೆ ಈಗ ಪರಿಸ್ಥಿತಿ ಎಲ್ಲ ಬದಲಾಯಿಸ್ತದೆ. ಏಕೆಂದರೆ ಸಾಕ್ಷಾತ್ ಬ್ರಹ್ಮದೇವನೇ ಸೃಷ್ಟಿ ಮಾಡಿದ್ದಾರೆ. ಸ್ಪೆಷಲ್ ಕಾರ್ಯಕ್ಕೋಸ್ಕರ ಸೃಷ್ಟಿ ಮಾಡಿರುವ ದೇವತಾ ರೂಪಿಣಿ, ಅವತಾರ ರೂಪಿಣಿ. ತತಸ್ತಿಲೋತ್ತಮ ತತ್ರ ವನೇ ಪುಷ್ಪಾಣಿ ಚಿನ್ವತಿ ವೇಷಮಾಕ್ಷಿಪ್ತಮಾದೀಯ ರತ್ನೇನೈಕೇನ ವಾಸಸ ರಕ್ತೇನ ಏಕೇನ ವಾಸಸ. ಈಗ ಅಲ್ಲ ಅವರು ವರ್ಣನ ಮಾಡ್ತಾ ಇದ್ದಾರೆ. ಅವರು ಮೈಯೆಲ್ಲ ರತ್ನಗಳಿವೆ. ಏನು ಸೀರೆ ಉಟ್ಕೊಂಡ್ರೆ ಗೊತ್ತಾ? ಕೆಂಪು ಸೀರೆ ಅಂತೆ. ರಕ್ತೇನ ಏಕೇನ ವಾಸಸ ನದಿ ತೀರೇಶು ಜಾತಾನ್ಸ
ಕರ್ಣಿಕಾರಾನ್ ವಿಚಿನ್ವತಿ. ನದಿ ತೀರಕ್ಕೆ ಹೋಗಿ ಅಲ್ಲೇನೋ ಕರ್ಣಿಕಾರ ಪುಷ್ಪಗಳಿರುತ್ತದೆ, ಅವುಗಳನ್ನು ಶನೈರ್ಜಗಾಮ ತಂ ದೇಶಂ ಯತ್ರಾಸ್ತಾಂ ತೌ ಮಹಾಸುರೌ. ಈಗ ಅಲ್ಲಿ ಮೊದಲು ಹೂಗಳನ್ನು ಮಾಡಿದ್ದಾರೆ, ಅಲ್ಲಿಂದ ನದಿಗೆ ಹೋದರು, ಅಲ್ಲಿ ಕೆಲವು ಹೂಗಳನ್ನು ತೊಗೊಂಡರು. ಹೂಗಳನ್ನು ಏನು ಮಾಡಿದ್ರು? ಹೂಮಾಲೆ ಕಟ್ಕೊಂಡು ತಲೆಗೆ ಕಟ್ಕೊಂಡ್ರು, ಕೊರಲಿನಲ್ಲಿ ಹಾಕ್ಕೊಂಡ್ರೋ ಏನು ಮಾಡಿದ್ರು? ಅಲ್ಲಿಂದ ನಿಧಾನವಾಗಿ ಈ ಈ ಈ ಸುಂದರಿರುವ ಜಾಗಕ್ಕೆ ಬಂದಳು. ತೌಚ ಪೀತ್ವಾ ವರಂ ಪಾನಂ ಮದರಕ್ತಾಂತ ಲೋಚನ. ಇವರು ಮಾತ್ರ ಒಳ್ಳೆಯ ಎಷ್ಟು ಬಾಟಲ್ಗಳು ಖಾಲಿ ಮಾಡಿಬಿಟ್ರೋ, ಅಯ್ಯೋ ತುಂಬ ಫುಲ್ ಮೂಡ್ನಲ್ಲಿದ್ದಾರೆ ಇವರೆಲ್ಲ. ನೋಡಿ ಇಲ್ಲಿ ಹೇಳಿದ್ದಾರೆ ನೋಡಿ, ತೌತು ಪೀತ್ವಾ ವರಂ ಪಾನಂ, ತುಂಬ ಕುಡಿದರಂತೆ. ವರಂ ಪಾನಂ ಮದರಕ್ತಾಂತ ಲೋಚನವು, ಕಣ್ಣುಗಳು ಮತ್ತು ಹೇಳ್ತಾರೆ ಅದಕ್ಕೆ, ಮತ್ತು ಬರುವುದರಿಂದ ಕಣ್ಣುಗಳು ಕೆಂಪಾಗಿ ಬಿಟ್ಟಿದಂತೆ, ಅಷ್ಟು ಮತ್ತಿನಲ್ಲಿದ್ದಾರೆ. ಆವಾಗ ಕಣ್ಣುಗಳಿಗೆ ಏನು ಕಂಡು ಬರುತ್ತದೆ? ಅದು ಏನು ಮರಗಳು ಎರಡೆರಡು ಕಂಡು ಬರ್ತವೆ, ಹೆಂಗಸಿದ್ದರೆ ಇಬ್ಬರಿಬ್ಬರು ಕಂಡು ಬರ್ತಾರೆ ಅಲ್ಲವೇ? ಅಥವಾ ಒಬ್ಬಳೇ ಹೆಂಗಸಿಗೆ 4 ಕಣ್ಣುಗಳು ಕಂಡು ಬರ್ತವೆ, ಏನೇನು ಕಂಡು ಬರ್ತವೆ. ತೌತು ಪೀತ್ವಾ ವನಂ ಪಾನಂ ಮದರಕ್ತಾಂತ ಲೋಚನೌ ದೃಷ್ಟ್ವೈವ ತಾಂ ವರಾರೋಹಾಂ ವ್ಯಥಿತೌ ಸಂಭವೂವತು. ಅಷ್ಟೇ, ಇವಳನ್ನು ನೋಡಿದ ತಕ್ಷಣವೇ ಅವ್ರ ಮೂಡು ಡಿಸ್ಟರ್ಬ್ ಆಯಿತು. ದೃಷ್ಟ್ವೈವ ತಾಂ ಓಕೆ ತಾವುತ್ಪತ್ಯಾಸನಂ ಹಿತ್ವಾ ಜಗ್ಮತರು ಯತ್ರ ಸಾ ಸ್ಥಿತ. ತಕ್ಷಣವೇ ತಮ್ಮ ಸಿಂಹಾಸನದಿಂದ ಎದ್ದು ಅವರ ಹತ್ತಿರ ಹೋಗಿ ಅಂದರೆ ಇದೆಲ್ಲ ವರ್ಣನೆ ಏಕೆ ಬೇಕಾಗಿಲ್ಲ. ಪುರಾಣಗಳು ಮನುಷ್ಯನ ಬುದ್ಧಿಯನ್ನು ಏಕೆ ವರ್ಣನೆ ಮಾಡ್ತಾರಂದರೆ, ಮನುಷ್ಯ ಮೋಹದಲ್ಲಿರುವಾಗ ಹೇಗೆ ನಡ್ಕೊಳ್ತಾನೆ, ಬುದ್ಧಿ ಹೇಗಿರುತ್ತದೆ, ಕಣ್ಣು ಹೇಗಿರುತ್ತದೆ, ಕಿವಿ ಹೇಗಿರುತ್ತದೆ, ಕೈಕಾಲು ಹೇಗಿರುತ್ತದೆ, ಮಾತು ಹೇಗಿರುತ್ತದೆ. ಕೋಪದಲ್ಲಿ ಕಣ್ಣು ಹೇಗಿರುತ್ತದೆ, ಕಿವಿ ಹೇಗಿರುತ್ತದೆ, ಕೈಕಾಲು ಹೇಗಿರುತ್ತದೆ, ಬಾಯಿ ಮಾತು ಹೇಗಿರುತ್ತದೆ. ಕಾಮದಲ್ಲಿ ಹೇಗೆ, ಕ್ರೋಧದಲ್ಲಿ ಹೇಗೆ, ಮದದಲ್ಲಿ ಹೇಗೆ, ಅಹಂಕಾರದಲ್ಲಿ ಹೇಗೆ, ಈರ್ಷ್ಯದಲ್ಲಿ ಹೇಗಿರುತ್ತಾರೆ ಎಂದು ವರ್ಣನ. ಇದೆಲ್ಲ ಏಕೆ ಅಂದರೆ, ಈ ಮಾಯಾ ನಮ್ಮನ್ನು ಆವರಿಸಿದಾಗ ಮನುಷ್ಯರು ಹೇಗಿರುತ್ತಾರೆ ಎಂದು ತಮ್ಮನ್ನು ತಾವು ಕನ್ನಡಿ ಹಾಗೆ ನೋಡಿಕೊಳ್ಳಬೇಕು ಎಂದು ನಮ್ಮನ್ನು ನೋಡಿಕೊಳ್ಳುವುದಕ್ಕೆ ಇದೆಲ್ಲ ಮಾಯಾ ತೋರಿಸುವುದು. ಮಾಯಾ ಕಾಮ ಕ್ರೋಧ ಲೋಭಿಯಾಗಿರುವಾಗ ದುರ್ಯೋಧನ ಬುದ್ಧಿ ಹೇಗಿರುತ್ತದೆ ನೋಡಿ. ಲೋಭವಿರುವವನಿಗೆ ಮುಂದೆ ಬರುತ್ತದೆ. ರಾಜಸೂಯ ಯಾಗಕ್ಕೆ ಹೋದಾಗ ಪಾಂಡವರ ಸಂಪದ ನೋಡಿದರೆ ಅವರ ಕಣ್ಣು ಎಲ್ಲೋ ಉಪರತ್ನ ಆಹಾರತ್ನ, ಅಯ್ಯೋ ಅವರ ಕೈಯಲ್ಲಿ ಹೇಗಿದೆ, ಅವ್ರ ಕೊಳ್ಳಿನಲ್ಲಿ ಎಷ್ಟು ಚೆನ್ನಾಗಿದೆ, ಅಯ್ಯೋ ರತ್ನಗಳು ಅದೇ ಕಂಡು ಬರುತ್ತದೆ. ಲೋಭಿ ಕಣ್ಣು ಹೇಗೆ ಹೋಗ್ತದೆ, ಬಾಯಿ ಮಾತು ಹೇಗಿರುತ್ತದೆ, ಮನಸ್ಸು ಹೇಗೆ ಡಿಸ್ಟರ್ಬ್ ಆಗುತ್ತದೆ. ಇದು ಕಾಮ ಕ್ರೋಧ ಲೋಭ ಮದ ಮಾತ್ಸರ್ಯ ಅಂದರೆ ಈರ್ಷ್ಯ. ಒಂದೊಂದು ಮನೋಭಾವ ಹುಟ್ಟಿದಾಗ ಮನಸ್ಸು ಹೇಗೆ ಇರುತ್ತದೆ, ಮನುಷ್ಯ ಹೇಗಿರುತ್ತಾನೆ, ಅದು ತಿಳಿಸುವುದಕ್ಕೆ ಇದೆಲ್ಲ ವರ್ಣನ. ಒಂದು ಕಾಮಮೋಹಿತ ಮೊದಲು ಇಷ್ಟೊತ್ತು ದಿಗ್ವಿಜಯ ಮಾಡ್ತೀನಿ ಎಂದು ಅಹಂಕಾರಿಯಾಗಿರುವಾಗ ಹೇಗಿದ್ದ, ಈಗ ಮೋಹಗೊಂಡಾಗ ಹೇಗಿರುತ್ತದೆ ಬುದ್ಧಿ, ಕಣ್ಣು ಹೇಗೆ, ಮಾತು ಹೇಗೆ ಮಾತಾಡ್ತಾನೆ ಅಂದರೆ ಆವಾಗ ಬುದ್ಧಿ ಕೆಲಸ ಮಾಡಲ್ಲ, ವಿವೇಕ ನಾಶವಾಗುತ್ತದೆ. ಏನು ಮಾಡ್ತಾನೋ ತನಗೆ ಗೊತ್ತಿಲ್ಲ, ಮಾಡಿ ನಾಶವಾಗ್ತಾನೆ. ಇನ್ನೊಬ್ಬರಿಗೆ ಹಿಂಸೆ ಮಾಡ್ತಾನೆ, ತಾನು ನಾಶವಾಗ್ತಾನೆ. ಅದಕ್ಕೋಸ್ಕರ ಇಷ್ಟೆಲ್ಲ ವರ್ಣನ. ಇದೆಲ್ಲ ಏಕೆ? ಇದು ಈ ಮಾಯಾಶಕ್ತಿ, ಈ ಪ್ರಕೃತಿ ಮನುಷ್ಯರನ್ನು ತನ್ನ ಅಧೀನದಲ್ಲಿ, ತನ್ನ ಹತೋಟಿಯಲ್ಲಿ ಇಟ್ಕೊಂಡಾಗ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಬಗೆ ಮನುಷ್ಯರು ಹೇಗೆ ನಡ್ಕೊಳ್ತಾರೆ ಅಂದರೆ, ನಾವು ಮಾಯಾಮೋಹಕ್ಕೆ ಒಳಗಾಗಿದ್ದೀವಾ ಅಲ್ಲವಾ ಗೊತ್ತಾಗಬೇಕು ನಮಗೆ. ನಾವು ಈ ತರಹ ಇದ್ದೇವೆ ಅಂದರೆ ನಮಗೆ ಮಾಯ ಹಿಡಿದು ಬಿಟ್ಟಿತು ಎಂದರ್ಥ. ಇದು ನೋಡಿದ್ದರೂ ನಮಗೆ ಆಕರ್ಷಣೆ ಆಗಲಿಲ್ಲ ಅಂದರೆ ಮಾಯಾ ನಮ್ಮನ್ನು ಅಂಟಲಿಲ್ಲ, ಅದು ಭಗವಂತನ ಲೀಲೆ ಎಂದು ನೋಡಿ ಬಿಟ್ಟಿದ್ದೇವೆ ಎಂದರ್ಥ. ಇದೆಲ್ಲ ಭಗವಂತನ ಲೀಲಾ ಮಾತ್ರ. ಭಗವಂತನ ಶಕ್ತಿ ಎಂದು ನೋಡಿಕೊಂಡು ಅದಕ್ಕೆ ಒಳಗಾಗದೆ ಸುಮ್ಮನೆ ಇದ್ದೀವಿ ಶಾಂತವಾಗಿ ಅಂದರೆ ಅದೃಷ್ಟ, ಬದುಕಿ ಹೋದ. ಇಲ್ಲದಿದ್ದರೆ ಆ ಮಾಯ ನಮ್ಮನ್ನು ಹಿಡಿದು ಬಿಟ್ಟರೆ ನಾವು ಅದಕ್ಕೆ ಒಳಗಾಗಿ ಅದು ಮಾಡಿಸಿದ್ದು ಮಾಡ್ತೀವಿ, ಅದು ಹೇಳಿಸಿದ್ದು ಹೇಳ್ತೀವಿ, ಕೊನೆಗೆ ನಾಶವಾಗ್ತೀವಿ. ಇದು ಕಲಿಯುವುದಕ್ಕೆ ಇದೆಲ್ಲ ವರ್ಣನ. ಇದೇನು ಅಂದ್ಕೊಳ್ತಾರೆ, ಇದೇನೋ ಕಾದಂಬರಿಗಳಲ್ಲಿ ಸಿನಿಮಾದಲ್ಲಿ ವರ್ಣನ ಮಾಡ್ತಾರೆ. ಸಿನಿಮಾದಲ್ಲಿ ವರ್ಣನ ಮಾಡಿದ್ದು ಅದು ಮೂರ್ಖರು ಸಿನಿಮಾ ಮಾಡಿದ್ದು. ಮನುಷ್ಯರಿಗೆ ಬೇಕೆಂದು ಪ್ರಚೋದನೆ ಮಾಡಿ ಕಾಮಕ್ರೋಧ ಲೋಭ ಮೋಹಗಳು ಹುಟ್ಟಿಸುವುದಕ್ಕೆ ಮಾಡ್ತಾರೆ ನೋಡಿ. ಸಿನಿಮಾಗಳಲ್ಲಿ ತೋರಿಸುವುದಕ್ಕೆ ಸಿನಿಮಾ ನೋಡುವವರಿಗೆ ಅಲ್ಲಿರುವ ಕಾಮ ಕ್ರೋಧ ಲೋಭ ಮೋಹ ಅದೆಲ್ಲ ಶ್ರೋತೃಗಳಿಗೆ ಹೆಚ್ಚಾಗಬೇಕೆಂದು ಪ್ರಚೋದನೆ ಮಾಡುವುದಕ್ಕೆ ತೋರಿಸ್ತಾರೆ ಅಷ್ಟೇ ಹೊರತು ಬುದ್ಧಿವಂತರಾಗೋದಕ್ಕೆ ತೋರಿಸ್ತಾರೆ. ಏಕೆಂದರೆ ಆ ಸಿನಿಮಾ ತೆಗೆಯುವನೇ ಅಷ್ಟು ಪಾಪಾತ್ಮ, ಅವನೇ ಅದು ಒಂದು ಪಾಪಾತ್ಮ.
ಅವನ ಪಾಪಾತ್ಮನನ್ನೇ ನಿಮ್ಮನ್ನು ಮಾಡುವುದಕ್ಕೆ ಅವನು ಹಾಗೆ ಮಾಡ್ತಾನೆ. ಅವ್ರ ಬುದ್ಧಿ ಅಂಥದ್ದು. ಇದು ಶಾಸ್ತ್ರ. ಇದು ವೇದವ್ಯಾಸ, ವಾಲ್ಮೀಕಿ ಅಂತ ಋಷಿಗಳು ಬರೆದಿರುವ ಶಾಸ್ತ್ರ. ಅಲ್ಲಿರುವಂಥ ಕೆಲವು ವರ್ಣನೆಗಳು ಕಾಮಕ್ರೋಧ ಲೋಭಮೋಹ ಮುಂತಾದ ಸ್ಥಿತಿಯಲ್ಲಿರುವ ಜನರ ವರ್ಣಗಳು ಅಲ್ಲಲ್ಲಿ ಕಂಡು ಬರುತ್ತವೆ. ಜನರು ಕಾದಂಬರಿ ಓದಿ ಸಿನಿಮಾ ನೋಡಿ ನೋಡಿ ಬಂದು ಅಲ್ಲಿರುವ ಹಾಗೆಯೇ ಇದೆ, ಇದು ಒಂದು ಕಾದಂಬರಿ ಅಂದ್ಕೊಳ್ತಾರೆ. ಇದು ಕಾದಂಬರಿ ಅಲ್ಲ ಮೂರ್ಖ, ಇದು ಶಾಸ್ತ್ರ. ಕಾದಂಬರಿ ಪ್ರಯೋಜನ ಬೇರೆ, ಇದರ ಪ್ರಯೋಜನ ಬೇರೆ. ಕಾದಂಬರಿ ಉದ್ದೇಶ ಬೇರೆ, ಇದು ಉದ್ದೇಶ ಬೇರೆ. ಅದು ಆ ಕಾಮಕ್ರೋಧಾದಿಗಳ ವರ್ಣನ ಮಾಡಿದ್ದರೂ ಆ ವರ್ಣನ ಉದ್ದೇಶ ಬೇರೆ, ಆ ವರ್ಣನ ಶ್ರೋತ ಬೇರೆ, ಅರ್ಥ ಮಾಡಿಕೊಳ್ಳುವವನ ದೃಷ್ಟಿ ಬೇರೆ, ಹೇಳುವವನ ದೃಷ್ಟಿ ಬೇರೆ. ಹೇಳುವ ಗುರುವು ದೃಷ್ಟಿ ಬೇರೆ, ಕೇಳುವ ಶಿಷ್ಯರ ದೃಷ್ಟಿ ಬೇರೆ. ಇಲ್ಲಿ ದೃಷ್ಟಿ ಬೇರೆ. ಈ ದೃಷ್ಟಿ ಬೇರೆ ಇಟ್ಕೊಂಡು ಆ ಕಥೆಗಳನ್ನು, ಆ ಸಂದರ್ಭಗಳನ್ನು ನೋಡಬೇಕು. ಇಲ್ಲದಿದ್ದರೆ ಅದು ಓದಿದ್ದರೆ ಒಬ್ಬ ಪಾಪಾತ್ಮ ಇದ್ದ, ಇತ್ತೀಚೆಗೆ ಪ್ರಾಣ ಬಿಟ್ಟ. ಅವನು ರಾಮಾಯಣ, ಅವ್ರ ಕಮ್ಯುನಿಸ್ಟು, ರಾಮಾಯಣ ಮೇಲೆ ಪುಸ್ತಕ ಬರೆದ, ಭಾಗವತ ಮೇಲೆ, ಭಾರತ ಮೇಲೆ ಬರೆದ. ಜಯದೇವನ ಅಷ್ಟಪದಗಳಿವೆ. ಜಯದೇವನ ಅಷ್ಟಪದಗಳು ಗೊತ್ತಾ? ಕೇಳಿದ್ದೀರಾ? ಕೇಳಲೇ ಇಲ್ಲ. ಅಯ್ಯೋ, ಒಳ್ಳೆಯವರು. ಸೊ ಜಯದೇವ ಎಂದು ಒಂದು ಭಕ್ತ ಇದ್ದಾನೆ ಬೆಂಗಾಲಿ ಪ್ರದೇಶದಲ್ಲಿ. ಅವನ ಕೆಲವು ಅಷ್ಟಪದಗಳು ಅಂದರೆ ಸಂಸ್ಕೃತದಲ್ಲಿ ಕೆಲವು ಕೃಷ್ಣನ ಕೀರ್ತನಗಳು, ರಾಧಾಕೃಷ್ಣರ ಲೀಲೆಗಳನ್ನು ಅಲ್ಲಿ ಬರೆದಿದ್ದಾನೆ. ಅದು ನೋಡಿ ಈ ಮೂರ್ಖನಿಗೆ, ಅವನು ಕಮ್ಯುನಿಸ್ಟ್ ಅಲ್ಲವೇ, ಮೂರ್ಖ ಬುದ್ಧಿ ಇರುತ್ತದೆ. ಮೊದಲು ಕಮ್ಯುನಿಸ್ಟ್ ಜನರು ನಮ್ಮ ಶಾಸ್ತ್ರಗಳನ್ನು ನಿಂದೆ ಮಾಡುತ್ತಿದ್ದರು. ನಂತರ ಪ್ಲೇಟ್ ಬದಲಾಯಿಸಿದ್ದರು. ಬದಲಾಯಿಸಿ ಏನು ಮಾಡಿದರು? ಅವರೇ ನಮ್ಮ ಶಾಸ್ತ್ರಗಳಿಗೆ ವ್ಯಾಖ್ಯಾನ ಮಾಡಿ, ಅರ್ಥ ಮಾಡಿ, ಟ್ರಾನ್ಸ್ಲೇಷನ್ ಮಾಡಿ ಅವರು ವೇದಗಳಿಗೆ ಅನುವಾದ ಮಾಡಿದ. ಗೊತ್ತಾ? ಅವನೇ ಮಾಡಿದ. ಅವರು ಪ್ರಿಂಟ್ ಮಾಡಿದ್ದರೆ ಆಂಧ್ರದಲ್ಲಿ 3 ಸಲ ಪ್ರಿಂಟ್ ಆಯಿತು. ತುಂಬ ಸೇಲ್ ಮಾಡಿದ್ರು. ಎಲ್ಲರ ಮನೆಯಲ್ಲಿ ಅವರ ವೇದನೆ. ನಾನು ಹೇಳಿದೆ, ನೀವು ಒಬ್ಬರಿಗೆ ಬುದ್ಧಿ ಇದೆಯಾ? ಆ ಮೂರ್ಖ ಬರೆದಿದ್ದೆ ನೀವು ಓದ್ತೀರಾ? ನಿಮಗೆ ಬೇರೆ ಯಾವುದು ಸಿಗಲ್ಲವ ನಿಮಗೆ ವೇದ ಎಂದು. ಅವ್ರು ಮಾತಾಡಲಿಲ್ಲ, ತಲೆ ಬಗ್ಗಿಸ್ಕೊಂಡು, ಅಯ್ಯೋ ಗುರುಗಳು ಹೀಗೆ ಮಾತಾಡ್ತಾರೇನೋ, ಗುರುಗಳು ಹೀಗೆ ಮಾತಾಡ್ತಾರೇನೋ. ಅದು ವೇದ ಅಲ್ಲವೇ? ಅವರು ದೊಡ್ಡ ಪಂಡಿತರು ಬರೆದಿದ್ದಲ್ಲವೇ? ಅಯ್ಯೋ ರಾಮ, ಈ ಮೂರ್ಖತನದಿಲ್ಲದೆ ಹಿಂದೂ ಮತ ಗತಿ ಹೀಗಿದೆ. ಹಿಂದೂ ಮತಕ್ಕೆ ಅಂಗಡಿಯಲ್ಲಿ ಸಿಕ್ಕಿರುವ ಪುಸ್ತಕಗಳು ನಮ್ಮ ಮುಸಲ್ಮಾನರು ಭಗವದ್ಗೀತೆಗೆ ವ್ಯಾಖ್ಯಾನ ಮಾಡಿದ. ಅಯ್ಯೋ ಮುಸಲ್ಮಾನ ಬರೆದಿದ್ದಂದು ಎಲ್ಲರೂ ಅದೇ ತೊಗೊಂಡು ಬಿಟ್ಟು ಓದ್ತಾರೆ. ಎಲ್ಲರ ಮನೆಯಲ್ಲಿ ಮುಸಲ್ಮಾನರು ಬರೆದಿದ್ದೇ ಇರುತ್ತೆ. ಮುಸಲ್ಮಾನರಿಗೆ ಗೊತ್ತಿಲ್ಲ ಹಿಂದೂಗಳನ್ನು ಹೇಗೆ ನಾಶ ಮಾಡಬೇಕು, ನಾನು ಹೇಳ್ಕೊಡ್ತೀನಿ ಬಾ. ಭಗವದ್ಗೀತೆ ಬರೆಯಪ್ಪ, ಎಲ್ಲರ ಮನೆಯಲ್ಲಿ ನೀವು ಬರೆದಿದ್ದೇ ಓದುತ್ತಾರೆ. ಏಕೆ ಅಂದರೆ ಹಿಂದೂಗಳ ಮೂರ್ಖತ ಹಿಮಾಲಯ ಅಷ್ಟು ದಪ್ಪದಿದೆ. ಯಾರು ನಮ್ಮ ವಿರೋಧಿಗಳು ಅವ್ರ ಪುಸ್ತಕನೇ ಓದ್ತಾರೆ. ಒಬ್ಬ ಕಮ್ಯುನಿಸ್ಟ್ ವೇದಕ್ಕೆ ಮಾಡಿದೆ, ಒಂದು ಮುಸಲ್ಮಾನ ವೇದಕ್ಕೆ ಮಾಡಿ ಎಲ್ಲರೂ ಅದೇ ಇಟ್ಕೊಂಡು, ಅಮ್ಮ ಮುಸಲ್ಮಾನರಾಗಿ ನಮ್ಮ ವೇದ ಓದಿದ, ಅಮ್ಮ ವೇದಕ್ಕೆ ಬರೆದ, ಅದರಿಂದ ಎಲ್ಲರ ಮನೆಯಲ್ಲಿ ಅದೇ ಇಟ್ಕೊಂಡು. ಈಗ ಇದೇ ಮೂರ್ಖತನ. ಅದರಿಂದ ಅವರು ವೇದ ಬರೆದಿದ್ದ, ಅಯ್ಯೋ ವೇದ ಬರೆದಿದ್ದ, ಆಹಾ ಆಹಾ ಆಹಾ. ಅದರಲ್ಲೆಲ್ಲ ಪುಸ್ತಕದಲ್ಲಿ ಗಾಂಧಿ ಮಹಾತ್ಮನ ಪ್ರಶಂಸೆ. ಗಾಂಧಿ ಅವತಾರ, ಅವರನ್ನು ಸಾಯಿಸಿದ್ದು ಒಂದು ನಾಥುರಾಮ್ ಗೋಡ್ಸೆ ಎಂದ ಮೂರ್ಖ, ಒಂದು ಹುಚ್ಚ ಹೇಳ್ತಾರ, ಒಂದು ಮೂರ್ಖ ಸಾಯಿಸಿದ ಮಹಾತ್ಮ ಗಾಂಧಿ ಅವತಾರ. ಇದು ಪುಸ್ತಕ. ಪ್ರತಿ ವೇದ ಪುಸ್ತಕದಲ್ಲಿ ಮಹಾತ್ಮ ಗಾಂಧಿ ಪ್ರಶಂಸೆ. ನಿಮಗನ್ನಿಸುತ್ತದೆ, ಆಹಾ, ಹಿಂದೂಗಳಷ್ಟು ಮೂರ್ಖರು ಪ್ರಪಂಚದಲ್ಲಿ ಇಲ್ಲ, ಇನ್ನು ಇರುವ ಹಾಗಿಲ್ಲ. ತಮ್ಮ ಶತ್ರುಗಳ ಪುಸ್ತಕಗಳೇ ತಮಗಿಷ್ಟ, ಅವುಗಳನ್ನೇ ಓದುತ್ತಾರೆ. ಅವರೇನು ಹೇಳ್ತಾನೆ, ಆ ಜಯದೇವನ ಅಷ್ಟಪದಗಳಿರುತ್ತವೆ ನೋಡಿ, ಜಯದೇವರ ಅಷ್ಟಪದ, ಅವುಗಳೆಲ್ಲ ಓದಿ ಆಹಾ ಶೃಂಗಾರ ರಸ ಎಷ್ಟು ಚೆನ್ನಾಗಿದೆ ಎಂದು ಹೇಳ್ತಾರೆ. ಈಗ ಇದು ಆ ಮೂರ್ಖನಿಗೆ ಅದರೆಲ್ಲ ಶೃಂಗಾರ ರಸ ಕಂಡು ಬರ್ತಾಯಿದೆ. ರಾಧಾಕೃಷ್ಣರ ಲೀಲೆಗಳಲ್ಲಿ ಇವರಿಗೆ ಶೃಂಗಾರ ರಸ ಕಂಡು ಬರ್ತಾಯಿದೆ. ಅಂಥವರು ಬರೆದಿರುವ ಪುಸ್ತಕ ಎಲ್ಲರಿಟ್ಕೊಂಡು ಅಂಗಡಿಯಲ್ಲಿ ಸೇಲ್ ಮಾಡ್ತಾರೆ. ನಮ್ಮ ಮೂರ್ಖರು ಓದುತ್ತಾರೆ. ಇದು ನಮ್ಮ ಹಿಂದೂಗಳ ಬುದ್ಧಿ ಏಕೆ ಕೆಟ್ಟು ಹೋಗುತ್ತಾ ಇದೆ ಅಂದರೆ ವಾಲ್ಮೀಕಿ ಪ್ರಮಾಣವಲ್ಲ, ವ್ಯಾಸ ಪ್ರಮಾಣವಲ್ಲ. ಈ ಕಮ್ಯುನಿಸ್ಟು ವ್ಯಾಸಕ್ಕಿಂತ ವಾಲ್ಮೀಕಿಗಿಂತ ದೊಡ್ಡವನಾಗಿದ್ದ. ಇದು ನಮ್ಮ ಮೂರ್ಖರ ಬುದ್ಧಿ. ನಮ್ಮ ಮೂರ್ಖರು ಯಾರು? ನಾವೇ. ಸೊ ದೃಷ್ಟ್ವೈವತಾಂ ವರಾರೋಹಾಂ ವ್ಯತಿತೌ ಸಂಬಭೂವತು ತಾವುತ್ಪತ್ಯ ಉಭೌಚ ಕಾಮಸಂ. ಅದರಿಂದ ಇದು ಈ ವರ್ಣನ ಮಾಡಿದ್ದು ಒಂದು ಕಾಮಮೋಹಿತನಾಗಿದ್ದರೆ ಮನುಷ್ಯನ ಬುದ್ಧಿ, ಮನುಷ್ಯನ ನಡತೆ, ಮನುಷ್ಯನ ಮಾತು ಹೇಗಿರುತ್ತದೆ ಎನ್ನುವುದು ತೋರಿಸುವುದು. ಅಂದರೆ ಈ ನಡತೆಗಳು, ಈ ಯೋಚನೆಗಳು ಈ ತರಹ ನಮಗೆ ಬರುತ್ತಾ ಇದ್ದರೆ ಮೊದಲಿನ ಹಂತದಲ್ಲೇ ಇದನ್ನು ಕಂಟ್ರೋಲ್ ಮಾಡಿ, ನಿಗ್ರಹ ಮಾಡಿ, ಇದು ಬರದಂತೆ ನೋಡಿ ಬದಲಾಯಿಸಿಕೊಳ್ಳಬೇಕು, ನಮಗೆ ನಿಗ್ರಹ ಕಲಿಯಬೇಕು ಎಂದು ಇದು ಹೇಳುವುದು. ಇಲ್ಲದಿದ್ದರೆ ಇದೆಲ್ಲ ಇಲ್ಲೇಕೆ ವರ್ಣನ? ಅಲ್ಲಿಲ್ಲವ ಬೇಕಾದಷ್ಟು ಪುಸ್ತಕಗಳಿವೆ. ಸಿನಿಮಾಗಳು ನೋಡಿ, ಎವ್ರಿ ಸಿನಿಮಾ ಅದೇ.
ಅಷ್ಟು ಸಿನಿಮಾಗಳಿಲ್ಲವ? ನೂರಾರಿವೆ, 100, 1000, ಈವರೆಗೂ 1000 ಸಿನಿಮಾಗಳಿರ್ಬೋದು. ನಿಮಗೆ ಒಂದಕ್ಕಿಂತ ಹೆಚ್ಚು, ಒಂದಕ್ಕಿಂತ 2-3 ಭಾಷೆಗಳು ಬಂದರೆ ಅಯ್ಯೋ, ತಮಿಳ, ಕನ್ನಡ, ತೆಲುಗು, ಹಿಂದಿ 4 ಭಾಷೆಗಳಿಗಂದರೆ ನಿಮಗೊಂದು 4000 ಸಿನಿಮಾಗಳು ಸಿಗ್ತವೆ. 1000 ಇದೆಯೋ ಹೆಚ್ಚೇ ಇದೆಯೋ, 5-6 ಸಾವಿರ ಸಿನಿಮಾಗಳು ನೋಡು. ಡೈಲಿ ಒಂದು ನೋಡುತ್ತಾ ಇದ್ದರೆ ನಿಮ್ಮ ಜೀವನವೇ ಮುಗಿಯಿತು. ಅಷ್ಟು ಸಿನಿಮಾಗಳಿವೆ ಅಲ್ಲವೇ? ಬೇಕಾದಷ್ಟು ಸಿನಿಮಾಗಳೇ. ಈ ಕಾಲದಲ್ಲಿ ಯಾವ ಭಾಷೆ ಬೇಕಾಗಿಲ್ಲ. ಭಾಷೆ ಇಲ್ಲದಿದ್ದರೆ ಸಿನಿಮಾ ನೋಡಿಬಿಡ್ತಾರೆ. ಏಕೆ? ಅವರು ಹೇಳುವ ತೋರಿಸುವ ಚಿತ್ರಕ್ಕೆ ಯಾವ ಭಾಷೆ ಗೊತ್ತಿಲ್ಲದಿದ್ದರೂ ನೋಡ್ಬೋದು. ಎಲ್ಲರೂ ಎಲ್ಲ ಭಾಷೆಗಳ ಸಿನಿಮಾಗಳು ನೋಡ್ತಾ ಇದ್ದಾರೆ. ಈ ಕಾಲದಲ್ಲಿ ಯೂಟ್ಯೂಬ್ನಲ್ಲಿ ಸಿಗ್ತವೆ ಎಲ್ಲರೂ ಎಲ್ಲ ಸಿನಿಮಾ. ಏಕೆ? ಕೆಟ್ಟು ಹೋಗುವುದಕ್ಕೆ ಭಾಷೆ ಏಕೆ? ಕಲಿಯುವುದಕ್ಕೆ ಭಾಷೆ ಬೇಕು, ಕೆಟ್ಟು ಹೋಗುವುದಕ್ಕೆ ಭಾಷೆ ಬೇಕಾ? ಎಲ್ಲ ಸಿನಿಮಾ ನೋಡ್ಬೋದು. ನೋಡ್ತಾ ಇದ್ದಾರೆ, ಎಲ್ಲರೂ ನೋಡ್ತಾ ಇದ್ದಾರೆ. ಆದ್ದರಿಂದ ಋಷಿಗಳು, ವೇದವ್ಯಾಸ, ವಾಲ್ಮೀಕಿ ಅಂತ ಋಷಿಗಳು ವರ್ಣನ ಮಾಡಿದ್ದರೆ ಅದು ನಮ್ಮ ಆತ್ಮವಿಮರ್ಶ, ಆತ್ಮಾವಲೋಕನ ಮಾಡಿಕೊಳ್ಳುವುದಕ್ಕೆ, ನಮ್ಮ ಬುದ್ಧಿ ಸರಿ ಮಾಡಿಕೊಳ್ಳುವುದಕ್ಕೆ ಹೇಳಿರುವ ವಿಷಯ. ನಾವು ಸುಂದೋಪರ ಸುಂದರ, ಸುಂದ ಉಪಸುಂದರ ಹಾಗೆ ಆಗಬಾರದು. ಅವರ ಬುದ್ಧಿ ಹಾಗೆ ನಮ್ಮ ಬುದ್ಧಿ ಇರಬಾರದು. ಅವರು ಹೇಗೆ ನಡ್ಕೊಳ್ತಾನೋ, ಹೇಗೆ ಮಾತಾಡ್ತಾನೋ ಆ ಬುದ್ಧಿ ನಮಗೆ ಬರಬಾರದು. ಅದು ಇಂದ್ರಿಯ ನಿಗ್ರಹ, ಮನೋನಿಗ್ರಹ ಕಲಿಯುವುದಕ್ಕೆ ಇದೆಲ್ಲ ಹೇಳುವುದು. ಇಲ್ಲದಿದ್ದರೆ ವೇದವ್ಯಾಸ ಏಕೆ ಹೇಳುವುದಿಲ್ಲ? ನಾರದ ಬಂದು ಹೇಳ್ತಾ ಇದ್ದಾನೆ ಪಾಂಡವರಿಗೆ ಏಕೆ? ನೋಡಿ, ದಕ್ಷಿಣೇ ತಾಂ, ಈಗ ಉಭೌಚ ಕಾಮಸಮ್ಮತ್ತವು ಉಭೌ ಪ್ರಾರ್ಥ ಯತಶ್ಚ ತಾಂ. ಈಗ ಇಬ್ಬರು ಒಟ್ಟಿಗೆ ಹೋದರು. ಏಕೆಂದರೆ ಇಬ್ಬರು ಒಟ್ಟಿಗೆ ಊಟ ಮಾಡುವುದು, ಒಟ್ಟಿಗೆ ತಿನ್ನುವುದು, ಒಟ್ಟಿಗೆ ಬೇಟಕ್ಕೆ ಹೋಗುವುದು, ಒಟ್ಟಿಗೆ ಏನು ಯುದ್ಧ ಮಾಡುವುದು, ಒಟ್ಟಿಗೆ ಅದು ಚೆನ್ನಾಗಿದೆ ಅಂದರೆ ಆಯ್ತು ಇಬ್ಬರು ಹೋಗೋಣ. ಆ ಹಣ್ಣು ತಿನ್ನೋಣ ಅಂದರೆ ಇಬ್ಬರು ತಿನ್ನೋಣ, ಇಲ್ಲೇ ಕೂತಿರೋಣ ಅಂದರೆ ಇಬ್ಬರು, ಅಂದರೆ ಇಬ್ಬರು ಮನಸ್ಸು ಒಟ್ಟಿಗೆ ಮಾಡಿಕೊಂಡು ಬಿಟ್ಟರು. ಅದು ಏನೋ ದೊಡ್ಡ ವಿಷಯ ಅಂದ್ಕೊಳ್ತಾರೆ. ಜನರು ಹೇಳ್ತಾರೆ ನಾವೆಲ್ಲರೂ ಒಟ್ಟಿಗೆ ಆಗಬೇಕು, ಒಗ್ಗಟ್ಟು. ಆ ಒಗ್ಗಟ್ಟೆ ಕೆಲವೊಮ್ಮೆ ನಾಶ ಮಾಡ್ತದೆ ಗೊತ್ತಾ? ಒಬ್ಬನಿಗೆ ಕೆಟ್ಟ ಬುದ್ಧಿ ಹುಟ್ಟರೆ ಎಲ್ಲರಿಗೂ ಅದೇ ಬುದ್ಧಿ ಹುಟ್ಟುತ್ತದೆ. ಏಕೆ? ಒಬ್ಬನಿಗೆ ಒಂದು ಬುದ್ಧಿ ಹುಟ್ಟಿದ್ದರೆ ಇನ್ನೊಬ್ಬರಿಗೆ ಎಲ್ಲರಿಗೂ ಅದೇ ಬುದ್ಧಿ ಹುಟ್ಟುವ ಅಭ್ಯಾಸ ಇದ್ದರೆ, ಅಭ್ಯಾಸ ಎಷ್ಟೋ ಕಡೆ ಒಳ್ಳೆಯದು ಮಾಡ್ತದೆ. ಅದೇ ಬುದ್ಧಿ ಕೆಲವು ಕಡೆ ಒಬ್ಬನಿಗೆ ಒಂದು ಬುದ್ಧಿ ಹುಟ್ಟಿದರೆ ಎಲ್ಲರ ಬುದ್ಧಿ ಅದೇ ಹುಟ್ಟುತ್ತದೆ. ಕುರಿಗಳನ್ನು ನೋಡಿದ್ದೀರಾ? ನೋಡಲಿಲ್ಲ? ನೋಡದಿದ್ದರೆ ಒಂದು ಸಲ ನೋಡಿಬಿಡಿ. ಅವರು ಕುರಿಗಳೆಲ್ಲ ಒಟ್ಟಿಗೆ ಒಂದು 20-30 ಕುರಿಗಳು ಹೋಗ್ತವೆ. ಅವನು ಕುರಿ ಕಾಯುವನು ನೋಡಬೇಕು. ಅವರೆಲ್ಲರೂ ಅವರ ಹಿಂದೆ ಇರುತ್ತಾನೆ. ಅವ್ರು ಬರ್ತಾ ಒಂದು ನದಿ ಬರುತ್ತದೆ. ನದಿ ದಾಟಬೇಕು. ಅದು ಎಲ್ಲಿಗೆ ಬಂದಾಗ ನೀರು ಇದೆ, ಅಯ್ಯೋ ನೀರು ನೋಡಿದರೆ ಅದು ಮುಂದುವರಿಯಲ್ಲ, ಅದು ಈ ಸೈಡ್ ತಿರುಗುತ್ತದೆ. ಅದು ತಿರುಗಿದರೆ ಇನ್ನೊಂದು ಕುರಿ ತಿರುಗುತ್ತದೆ, ಅಲ್ಲೆಲ್ಲೆಲ್ಲೆಲ್ಲೇ ತಿರುಗುತ್ತವೆ, ರೌಂಡಾಗಿ ತಿರುಗುತ್ತವೆ. ಈಗ ಅವನು ಹಿಂದೆ ಇರುವವನು ಬರ್ತಾನೆ. ಯಾರು? ಕುರಿ ಕಾಯುವನು. ಅವರು ಮಹಾ ಸ್ಪೆಷಲಿಸ್ಟ್. ಅವರಿಗೆ ಕುರಿ ಕಾಯುವನು ಎಂದು ಕಡೆಗಣಿಸಿ ಮಾತಾಡ್ತಾರೆ. ಅವರಿಗೆ ಗೊತ್ತಿರುವಷ್ಟು ನಮಗೂ ಗೊತ್ತಿಲ್ಲ. ಅವರಿಗೆ ಕುರಿ ಹೇಗೆ ಕಾಯಬೇಕು ಅವನಿಗೆ ಚೆನ್ನಾಗಿ ಗೊತ್ತು. ಎಲ್ಲರಿಗೂ ಗೊತ್ತು. ತಮ್ಮ ಕೆಲಸದಲ್ಲಿ ಎಲ್ಲರೂ ವಿಶೇಷಜ್ಞರೇ, ಎಲ್ಲರೂ ಸ್ಪೆಷಲಿಸ್ಟ್ಗಳೇ. ಯಾರೇ ಆಗಲಿ, ಕುಮಾರ, ಕಮ್ಮಾರ, ಬಡಗಿ, ಯಾರು ತಮ್ಮ ವೃತ್ತಿಯಲ್ಲಿರುತ್ತಾರೋ ಅವರು ಸ್ಪೆಷಲಿಸ್ಟ್ಗಳು. ಅವ್ರಿಗೆ ಗೊತ್ತಿದ್ದು ಇನ್ನೊಬ್ಬರಿಗೆ ಗೊತ್ತಿಲ್ಲ. ಆದ್ದರಿಂದ ನಮಗೆ ಎಲ್ಲ ಗೊತ್ತು ಅಂದ್ಕೊಳ್ಳಬೇಡಿ. ಎಲ್ಲರಿಗೂ ತಮ್ಮ ವಿದ್ಯೆಯಲ್ಲಿ ಏನೋ ಸ್ಪೆಷಲೈಸೇಷನ್ ಇರುತ್ತದೆ. ಮಿಕ್ಕ ಯಾರಿಗೆ ಮಾಡೋಕ್ಕಾಗಲ್ಲ. ಕುರಿ ಕಾಯುವವನಿಗೆ ಸ್ಪೆಷಲ್ ಬುದ್ಧಿ ಇರುತ್ತದೆ, ಅವನಿಗೆ ಒಂದು ತಿಳುವಳಿಕೆ ಇರುತ್ತದೆ. ಅವನು ಹತ್ತಿರಕ್ಕೆ ಬರ್ತಾನೆ. ಬಂದು ಏನು ಮಾಡ್ತಾನೆ? ಈ ಕುರಿಗಳನ್ನೆಲ್ಲ ನದಿ ದಾಟಿಸಬೇಕು. ಹೇಗೆ? ಅದು ಹೋಗೋದೇ ಅಲ್ಲ. ಅವರು ಏನು ಮಾಡಲ್ಲ. ಬಂದು ಅವ್ರಿಗೊಂದು ಕೋಲು ಇರುತ್ತದೆ. ಕೋಲನ್ನು ಕೆಳಗೆ ಇಡ್ತಾನೆ. ಗೊತ್ತಾ? ಅವರ ಕೋಲು ಕೆಳಗಿಟ್ಟು ಒಂದು ಕುರಿ ಎತ್ತುತ್ತಾನೆ. ಎತ್ತಿ ಆ ನೀರಿನಲ್ಲಿ ಹಾಕಿಬಿಡ್ತಾನೆ. ಹಾಕೋದಂದರೆ ಗೊತ್ತಾ ಏನು ಮಾಡ್ತಾರೆ? ಈ ಥ್ರೋಸ್ ಇಟ್. ಒಂದು ಕುರಿ ಹಾಕಿಬಿಟ್ರೆ ಸಾಕು, ಇನ್ನೊಂದು ಕುರಿ ತಾನು ಜಂಪ್ ಮಾಡ್ತದೆ. ಏಕೆ? ಆ ಕುರಿ ನೋಡಿದರೆ ಈ ಕುರಿ ಜಂಪ್ ಮಾಡ್ತದೆ, ಇದು ನೋಡಿದರೆ ಇನ್ನೊಂದು, ಅಷ್ಟೇ. ಅವ್ರ ಕೋಲು ಹಿಡ್ಕೊಂಡು ನೋಡ್ತಾ ಇರ್ತಾನೆ. ಎಲ್ಲ ಕುರಿಗಳು ಒಂದು 20-25 ಜಂಪ್ ಮಾಡಿದ ನಂತರ ಲಾಸ್ಟಿಗೆ ತಾನು ನದಿ ದಾಟಿಬಿಡ್ತಾನೆ. ಅಷ್ಟೇ ಅಲ್ಲವೇ? ಅದು ಎಷ್ಟು ತಿಳುವಳಿಕೆ ಇದೆ ನೋಡಿ. ಕುರಿಗಳ ಸ್ವಭಾವ ಒಬ್ಬರು ಮಾಡಿದ್ದು ಎಲ್ಲರೂ ಯಾವುದು ಸದ್ಗುಣ ಆಗುತ್ತದೋ ಒಂದು ಕಡೆ ಅದೇ ಗುಣ ಇನ್ನೊಂದು ಕಡೆ ಕೆಟ್ಟಗುಣ ಆಗುತ್ತದೆ. ಅದರಿಂದ ಎಲ್ಲ ಗುಣಗಳು ಸದ್ಗುಣಗಳು ಎಂದು ಹೇಳೋಕ್ಕಾಗಲ್ಲ. ಕೆಲವು ಗುಣಗಳು ಒಂದು ಕಡೆ ಸದ್ಗುಣ, ಇನ್ನೊಂದು ಕಡೆ ಅದೇ ದುರ್ಗುಣ ಆಗಿಬಿಡ್ತದೆ. ಅದಕ್ಕೋಸ್ಕರ ಇದೆಲ್ಲ ಜಗತ್ತು ಮಾಯೆ ಎಂದು ಹೇಳಿದ್ದಾರೆ. ಯಾವುದಕ್ಕೆ ಅತಿ ಪ್ರಶಂಸೆ ಮಾಡಬೇಡಿ, ಯಾವುದು ಅತಿ ನಿಂದೆ ಮಾಡಬೇಡಿ.
ಅತಿ ನಿಂದೆ ಒಳ್ಳೆಯದಲ್ಲ, ಅತಿ ಪ್ರಶಂಸ ಒಳ್ಳೆಯದಲ್ಲ. ಏಕೆಂದರೆ ಯಾವುದೂ ಪೂರ್ತಿ ಒಳ್ಳೆಯದಲ್ಲ, ಯಾವುದೂ ಪೂರ್ತಿ ಕೆಟ್ಟದಲ್ಲ. ಎಷ್ಟು ಕೆಟ್ಟದಾದರೂ ಅದರಲ್ಲಿ ಏನೋ ಒಂದು ಸದ್ಗುಣ ಇರುತ್ತದೆ, ಎಷ್ಟು ಒಳ್ಳೆಯದಾದರೂ ಅದರಲ್ಲಿ ಏನೋ ಒಂದು ಸಣ್ಣದು ದುರ್ಗುಣ ಇರುತ್ತೆ. ಆದ್ದರಿಂದ ಜೋಪಾನವಾಗಿರಬೇಕು. ಪ್ರಕೃತಿ ಸೃಷ್ಟಿ ಮಾಡಿದ್ದೇ ಭಗವಂತ ಹಾಗೆ ಉಭಯ ಮಿಶ್ರಣ, ಉಭಯ ಮಿಶ್ರಿತನೇ ಮಾಡಿಬಿಟ್ಟ ಸೃಷ್ಟಿ. ಈ ಒಗ್ಗಟ್ಟು ನೋಡಿ, ಸುಂದೋಪಸುಂದರ ಒಗ್ಗಟ್ಟು ದೊಡ್ಡದ? ಹೌದು, ಒಗ್ಗಟ್ಟಿನಿಂದಲೇ 3 ಲೋಕಗಳನ್ನು ಗೆದ್ದರು. ಒಗ್ಗಟ್ಟಿನಿಂದಲೇ ಯಾರೂ ಸಾಯಿಸೋಕ್ಕಾಗಲ್ಲ. ಇಬ್ಬರದು ಒಂದೇ ಮಾತು, ಇಬ್ಬರದು ಒಂದೇ ಮನಸ್ಸು, ಒಂದೇ ಯೋಚನೆ. ಆ ಒಂದೇ ಯೋಚನೆ ಅವರಿಗೆ ಪ್ರಾಣಾಂತಕವಾಗುತ್ತದೆ. ಅದು ಹೇಗೆ ಮರದೇ ನೋಡು. ಏಕೆ? ಒಬ್ಬನು ಆ ತಿಲೋತ್ತಮ ನೋಡಿ ಎದ್ದು ಹೋದ, ಇನ್ನೊಬ್ಬನು ಆಟೋಮೆಟಿಕಲಿ ಎದ್ದು ಹೋದ. ಏಕೆ? ಯಾವುದೇ ಮಾಡಲಿ ಇಬ್ಬರು ಒಟ್ಟಿಗೆ ಮಾಡುವುದು, ಒಟ್ಟಿಗೆ ಯೋಚನೆ, ಒಟ್ಟಿಗೆ ಮಾಡೋದು. ಒಬ್ಬನು ಹೋದರೆ ಇನ್ನೊಬ್ಬನು ಹೋದ. ಅವನು ಹೇಳಬೇಕಾಗೇ ಇಲ್ಲ. ಒಬ್ಬನು ಹೋದರೆ ಹೋಗಲಿ ಎಂದು ಇನ್ನೊಬ್ಬರು ಕೂತಿರಬಹುದೇ? ಕೂಳ್ತಿರಲಿಲ್ಲ. ಏಕೆ? ಇಬ್ಬರ ಮನಸ್ಸು ಒಟ್ಟಿಗೆ ಇದೆ. ಒಬ್ಬನು ಹೋದರೆ ಇನ್ನೊಬ್ಬರು ಹೋದ. ಹೋಗಿ ಏನು ಹೇಳಿದ? ಇಂಕಷ್ಟೇ ನೋಡಿದ ತಕ್ಷಣವೇ ಅವನನ್ನು ಕೈ ಹಿಡ್ಕೊಂಡ, ಅವಳ ಕೈ ಹಿಡ್ಕೊಂಡ. ದಕ್ಷಿಣೇ ತಾಂ ಕರೆ ಸುಬ್ರೂಂ ಸುಂದೋ ಜಗ್ರಾಹ ಪಾಣಿನ. ಸುಂದ ಏನು ಮಾಡಿದ? ಅವರ ದಕ್ಷಿಣ ಅಂದರೆ ಎಡ ಹೇಳ್ತಾರ, ಎಡಗೈ ಹಿಡ್ಕೊಂಡ. ಇವನೇನು ಮಾಡ್ತಾನೆ? ಸುಂದೋಪಿ ಉಪಸುಂದೋಪಿ ಜಗ್ರಾಹ. ಈ ಉಪಸುಂದ ಬಂದು ಇದೇನು ಬಲ? ಇದು ಬಲ ಆಯಿತು. ಇದನ್ನು ಎಡ ಹೇಳ್ತಾರಲ್ಲ, ಎಡಗೈ ಹಿಡ್ಕೊಂಡರು. ಉಪಸುಂದೋಹ ಜಗ್ರಾಹ ವಾಮೇ ಪಾಣೌ ತಿಲೋತ್ತಮಂ ವರಪ್ರಧಾನ ಮತ್ತೌತೌ ಅರಸೇನ ಬಲೇನ ಚ ಔರಸೇನ ಬಲೇನ ಚ. ಅದರಿಗೆ ಬ್ರಹ್ಮದೇವನ ವರ ಇದೆ, ಅಹಂಕಾರ ಶಕ್ತಿ ಇದೆ, ತನ್ನ ಸ್ವಂತ ಶಕ್ತಿ ಇದೆ, ಧನ ಇದೆ, ರತ್ನಗಳಿವೆ, ರಾಜ್ಯ ಇದೆ. ಇವೆಲ್ಲ ಇರುವುದರಿಂದ ಅಹಂಕಾರದ ಮತ್ತಿದೆ. ಸುರಾಪಾನ ಮದೇನ ಚ. ಈಗ ಸುರಾಪಾನ ಮತ್ತು ಇದೆ. ಅವರು ಏಕೆ ಕುಡಿದರು? ಎಷ್ಟು ಕುಡಿದರೂ ನಾವು ಸಾಯಲ್ಲವಲ್ಲ, ಅದಕ್ಕೋಸ್ಕರ ಕುಡಿದರು. మరి ಯುದ್ಧದಲ್ಲಿ ಎಷ್ಟು ಕುಡಿದರೂ ನಾವು ಸೋತು ಹೋಗಲ್ಲ. ಏಕೆಂದರೆ ಮೊದಲೇ ವರ ಕೊಟ್ಟರೂ ನೀವು ದಿಗ್ವಿಜಯ ಮಾಡ್ತೀವಿ, 3 ಲೋಕಗಳನ್ನು ಗೆಲ್ಲುತ್ತೇವೆ, ನಿಮಗೆ ಮರಣವಿಲ್ಲ, ಕುಡಿಯೋಣ. ತಪ್ಪು ಜನ ಹೇಳ್ತಾರೆ, ಕುಡಿದರೆ ನಿಮಗೆ ಆರೋಗ್ಯ ಹಾಳಾಗ್ತದೆ, ನೀವು ಸತ್ತು ಹೋಗ್ತೀವಿ ಅಂತ. ಅವ್ರಿಗೆ ಸಾಯಲ್ಲವಲ್ಲ, ಕುಡಿಯೋಣ, ತಪ್ಪೇಕೆ? ಕುಡಿಯೋಣ. ಹಾಗೆ ಅಂದರೆ ಯಾವುದು ಸದ್ಗುಣವೋ ಅದೇ ಇಲ್ಲಿ ದುರ್ಗುಣವಾಯಿತು. ಆಯಿತಾ? ಪಾಪ ತುಂಬಿದ್ದರೆ ಅದೇ ನಾಶಕವಾಗುತ್ತದೆ. ಯಾವುದು ಸದ್ಗುಣ ಅಂದ್ಕೊಳ್ತೀವೋ ಅದೇ ನಾಶಕವಾಗ್ತದೆ. ಸರ್ವೈರೇತೈರ್ಮದೈರ್ಮತ್ತಾವನ್ಯೋನ್ಯಂ ಭ್ರುಕುಟೀಕೃತವು. ಅವ್ರು ಹೇಳಿದರು, ಅಲ್ಲ ನೀವು ಬಿಡು ಅಂತ ಹೇಳ್ತಾರೆ. ಮದ ಕಾಮ ಸಮಾವಿಷ್ಟವು ಪರಸ್ಪರ ಮತೋ ಚತುಹು. ಈಗ ಒಬ್ಬರನ್ನೊಬ್ಬರು ಹೇಳ್ತಾರೆ, ಏಯ್ ನಿನ್ನ ಕೈ ಬಿಡು ಅಂತ ಹೇಳ್ತಾನೆ. ಇವನು ಹೇಳ್ತಾನೆ, ನೀನು ಬಿಡು ಅಂತ ಹೇಳ್ತಾನೆ. ಏಯ್ ನೀವು ಕೈ ಹಿಡಿಬೇಡ. ಏಕೆಂದರೆ ಇವರೇನು ಹೇಳ್ತಾನೋ ಅವರದೇ ಹೇಳ್ತಾನೆ. ಇಬ್ಬರು ಒಂದೇ ಮನಸ್ಸಲ್ಲವೇ? ನೀವು ಬೇಡ, ನೀನು ಬೇಡ. ಇವರು ಹೇಳ್ತಾರೆ ನನ್ನ ಪತ್ನಿ, ಇವರು ಹೇಳ್ತಾರೆ ಅಲ್ಲಲ್ಲ ನನ್ನ ಪತ್ನಿ. ನೋಡಿ, ಮಮ ಭಾರ್ಯ ತವ ಗುರು ರೀತಿ ಸುಂದೋಭ್ಯಭಾಷತ. ಸುಂದ ಹೇಳ್ದ, ನೋಡಿ ಇವಳು ನನ್ನ ಪತ್ನಿ, ನಿನಗೆ ಗುರುವಾಗ್ತಾಳೆ, ನಿಮಗೆ ತಾಯಿ ಸಮಾನ, ನೀವು ಕೈ ಹಿಡು ಬಿಡು ಏನು ಹೇಳ್ತಾನೆ. ಇವನು ಹೇಳ್ತಾನೆ, ನನ್ನ ಪತ್ನಿ ಇವಳು ನಿನಗೆ ಸಸ್ಯ ಸಮಾನ, ನೀವು ಅದರಿಂದ ನೀವು ಮಗಳ ಹಾಗೆ ನೋಡಬೇಕು, ನೀವು ಮುಟ್ಟಬೇಡ ನೀವರೇ ಹೇಳ್ತಾನೆ. ಈಗ ಶುರುವಾಯಿತು, ಇಬ್ಬರಿಗೆ ಜಗಳ ಶುರುವಾಯಿತು. ನೈಷಾತವ ಮಮೈಷೇತಿ ತತ್ರತವು ಮನ್ಯುರಾವಿಶತ್. ಅಷ್ಟೇ. ಈಗ ಎಷ್ಟೊತ್ತಿಗೂ ತುಂಬ ಹೊತ್ತಾಯಿತು. ನಾನು ಹೇಳ್ತಾ ಇದ್ದೀನಿ, ನಾನು ಹಿರಿಯ ಅಣ್ಣ ಹೇಳ್ತಾ ಇದ್ದೀನಿ. ಇವನು ಹೇಳ್ತಾನೆ, ನಾನು ಕಿರಿಯ ತಮ್ಮ ಹೇಳ್ತಾ ಇದ್ದೀನಿ. ಮತ್ತೆ ಹೇಳ್ತಾನೆ, ಅವನು ಹೇಳಲಿಲ್ಲ, ಮಿಕ್ಕದು ನಾನು ಸೇರಿಸ್ತಾ ಇದ್ದೀನಿ. ನೋಡಿ, ನಿನಗೆ ಒಳ್ಳೆಯದಾಗಲಿ ಹೇಳ್ತಾ ಇದ್ದೀನಿ. ಇವನು ಹೇಳ್ತಾನೆ, ನಿನಗೆ ಒಳ್ಳೆಯದಾಗಲಿ ಹೇಳ್ತಾ ಇದ್ದೀನಿ, ನಿಮಗೆ ಒಳ್ಳೆಯದಾಗಲಿ ಎಂದೇ ಹೇಳ್ತಾ ಇದ್ದೀನಿ, ನನ್ನ ಮಾತು ಕೇಳು. ಇನ್ನವರು ಹೇಳ್ತಾರೆ, ಅಲ್ಲ ನೀವೇ ನನ್ನ ಮಾತು ಕೇಳು. ಇವರು ಏನೇನು ಹೇಳ್ತಾನೋ ಅವರು ರಿಪೀಟ್ ಮಾಡ್ತಾನೆ. మరి ಇನ್ನೇನು ಮಾಡಬೇಕು? ಅವರು ಹೇಳಿದ್ದಾರೆ, ಇಬ್ಬರು ಉಪದೇಶ ಮಾಡುವರೆ ಯಾರೂ ಕೇಳುವರಿಲ್ಲ. ಇಬ್ಬರು ಉಪದೇಶ ಮಾಡ್ತಾರೆ, ಯಾರೂ ಕೇಳಲ್ಲ. ತಸ್ಯಾ ನೈಷಾತವಂ ಮಮೈಷೇತೆ ತತ್ರತೌ ಮನ್ಯುರಾವಿಶತ. ಅಷ್ಟೀಗ ಇಬ್ಬರಿಗೆ ಕೋಪ ಬಂತು. ಎಷ್ಟೊತ್ತಿರುತ್ತದೆ ಕೋಪ? ಆಯಿತು. ತಸ್ಯಾ ಹೇತೋರ್ಗದೆ ಭೀಮೇ ತಾವುಭಾವಪ್ಯಗೃಣ್ಣತಾಮಿಗೆ. ಅಷ್ಟೇ. ನೀನು ಬಿಡು, ನಾನು ಹೇಳ್ತಾ ಇದ್ದೀನಿ. ಈಗ ನೋಡಿ ಕೋಪ ಬರ್ತಾ ಇದೆ, ಈಗ ನೀವು ಸುಮ್ಮನೆ ಇರು. ನಾಲ್ಕು ಕೋಪ ಬರ್ತಾ ಇದೆ, ನೀವು ಸುಮ್ಮನೆ ಇರು. ಅವರು ಹೇಳಿದ್ದ ಇವರು ಹೇಳ್ತಾನೆ, ಇವರು ಹೇಳಿದ್ದವರು ಹೇಳ್ತಾನೆ. ಕೊನೆಗೆ ಈಗ ಆಯಿತು, ಗದ ಹಿಡ್ದ. ನೋಡಿ, ಕೋಪ ಬಂದರೆ ನಾನು ಮನುಷ್ಯನಲ್ಲ. ಜನರು ಹೇಳ್ತಾರೆ ಹೀಗೆ, ನಾನು ಕೋಪ ಬಂದರೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಕೋಪ ಬಂದರೆ ನಾನು ಮನುಷ್ಯನಲ್ಲ.
ನೇರಾಗಿ ಡಿಕ್ಲೇರ್ ಮಾಡ್ಕೊಳ್ತಾನೆ, ಕೋಪ ಬಂದರೆ ನಾನು ಮನುಷ್ಯನಲ್ಲ ಅಂದರೆ ನಾನು ಶೈತಾನಾಗಿ ಬಿಡ್ತೀನಿ ಎಂದರ್ಥ ಅಲ್ಲವೇ? ತಾನೇ ಪ್ರಕಟಿಸ್ಕೊಳ್ತಾನೆ ನಾನು ಮನುಷ್ಯನಲ್ಲ ಎಂದು. ಏನಾದರೂ ಅರ್ಥ ಇದೆ? ಮನುಷ್ಯ ಅಲ್ಲ ಅಂದರೆ ಏಕಪ್ಪ, ನಾನು ಕೋಪ ಬಂದರೆ ಮನುಷ್ಯನಲ್ಲ. ಇವ್ರು ಹೇಳ್ತಾರೆ ನನಗೆ ಕೋಪ ಬಂದರೆ ಮನುಷ್ಯನಲ್ಲ. ಏಯ್ ನನ್ನ ಕೋಪ ನೀನು ನೋಡಲಿಲ್ಲ, ಕೋಪ ಬಂದರೆ ನೀನು ಏನು ಮಾಡ್ತೀನಿ ನನಗೆ ಗೊತ್ತಾ? ಇವನು ಹೇಳ್ತಾನೆ ನನ್ನ ಕೋಪ ಬಂದರೆ ನೀನು ನೋಡಲಿಲ್ಲ, ಮಾಡಿ ಗೊತ್ತಾ? ಇಷ್ಟು ದಿವಸ ನನ್ನ ಪ್ರೇಮನೇ ನೋಡಿದ್ದೀವಿ, ಇನ್ನು ಮೇಲೆ ಕೋಪ ನೋಡ್ತೀವಿ. ಇದೆಲ್ಲ ಬೈಗಳು ಹೇಳ್ಕೊಂಡು ಬಿಟ್ಟಿರ್ಬೋದು. ವ್ಯಾಸ ಪಾಪ ಎಲ್ಲ ಬೆಳೆದರೆ ಹೆಚ್ಚಾಗ್ತದೆ ಎಂದು ಬರೆಯಲಿಲ್ಲ, ನಾನು ಸ್ವಲ್ಪ ಹೇಳಿಬಿಡ್ತಾ ಇದ್ದೆ. ಬೇಕಾದರೆ ನೀವು 4 ಸೇರಿಸ್ಕೊಳ್ಳಬಹುದು. ಏನೇನು ಬೈದಿರಬಹುದು ಪರಸ್ಪರ ಏನೇನು ಬೈದರೋ ನೀವು ಸ್ವಲ್ಪ ಸೇರಿಸ್ಕೊಂಡು. ಜಗಳ ಮಾಡುವಾಗ ಜನರದ್ದು ಹೇಗೆ ಜಗಳ ಮಾಡ್ತಾರೆ ನೀವು ನೋಡಿದ್ದೀರಾ? ಜಗಳ ಮಾಡಿದರೆ ಪಕ್ಕ ಕೂತ್ಕೊಂಡು ಕೇಳಬೇಕು, ಏಕಾಗ್ರತದಿಂದ. ಟಿ ವಿ ರೇಡಿಯೋ ನೋಡ್ತೀವಲ್ಲ, ಹಾಗೆ ಕೇಳಬೇಕು. ಇವನೇನು ಬೈದ, ಇವನ ನಂತರ ಅವನೇನು ಬೈದ, ಅವನ ನಂತರ ಇವನೇನು. ಕೆಲವೊಮ್ಮೆ ಇಬ್ಬರು ಒಟ್ಟಿಗೆ ಮಾಡಿ ನಮಗೆ ಕೇಳೋಕ್ಕೆ ಬಿಡಲ್ಲ, ಇಬ್ಬರು ಒಟ್ಟಿಗೆ ಬೈತಾರೆ, ಏನು ಕೇಳೋದೇ ಇಲ್ಲ. ನಾನು ಹೇಳ್ತೀನಿ ಒಬ್ಬರ ನಂತರ ಒಬ್ಬರು ಮಾಡು, ನಮಗೆ ಕೇಳಲಿ ಚೆನ್ನಾಗಿ. ಅವ್ರು ಕೇಳೋಕ್ಕೆ ಬಿಡಲ್ಲ ನಮಗೆ ಅಲ್ಲವೇ? ಒಬ್ಬರ ನಂತರ ಒಬ್ಬರು ನೀವು ಬೈದು ನಂತರ ಇವರು ಬೇಕಾದರೆ ರಿಪೀಟ್ ಮಾಡಬಹುದು. ಸೊ ನಮಗೆ ಕಂಠಸ್ಥವಾಗ್ತದೆ ಮತ್ತು ನಮಗೆ ಚೆನ್ನಾಗಿ ನೆನಪಿರುತ್ತದೆ ಅಲ್ಲವೇ? ಹಾಗೆ ಮಾಡಲ್ಲ, ಅವರು ಏನೇನೋ ಮಾಡಿಬಿಡ್ತಾರೆ. ಆದ್ದರಿಂದ ಇವರ ನಂತರ ಇವರು ಚೆನ್ನಾಗಿ ಕೇಳಬೇಕು. ಅಂದರೆ ಜಗಳ ಹೇಗೆ ಬೆಳೆದು ದಪ್ಪದಾಗಿ ಬಿಡ್ತದೆ. ಅದು ಸೊ ಕವಿಗಳೆಲ್ಲ ಇದು ಕಲಿಯುತ್ತಾರೆ. ಅದಕ್ಕೋಸ್ಕರ ಇಷ್ಟೆಲ್ಲ ಕವಿಗಳು ಬರೆಯುತ್ತಾರೆ. ಕವಿಗಳು ನೋಡಿದ್ದೀರಾ? ಕವಿಗಳು, ಕಾದಂಬರಿಗಳು, ಕಾವ್ಯಗಳು ಬರೆದಿದ್ದರೆ ಹೇಗೆ ಜಗಳ ನಡೆಯುತ್ತದೆ, ಹೇಗೆ ಮಾತಾಡ್ತಾರೆ, ಹೇಗೆ ಪರಸ್ಪರ ಬೈಯುತ್ತಾರೆ, ಅವರು ಚೆನ್ನಾಗಿ ಗೊತ್ತು. ಅದರಲ್ಲಿ ಚೆನ್ನಾಗಿ ಬರೆಯುತ್ತಾರೆ ಕವಿಗಳು. ವಾಲ್ಮೀಕಿಯನ್ನು ಹೆಚ್ಚು ಇದಕ್ಕಿಂತ ಚೆನ್ನಾಗಿ. ತಸ್ಯ ಹೇತೋರ್ಗದೆ ಭೀಮೆ ತಾವು ಭಾವಪ್ಯಗೃಹ್ಯತಾಮ. ಅಷ್ಟೇ, ಇಬ್ಬರಿಗೂ ಗದ ಹಿಡ್ಕೊಂಡರು. ಈಗ ಗದವರೆಗೂ ಬಂತು. ಮೊದಲು ಬಾಯಿ ಮಾತು, ನಂತರ ಕೈ. ನೀವು ಕೈ ಕಿತ್ತುತ್ತಾನೆ, ನೀವು ಕೈ ಮುಟ್ಟಬೇಡ. ಅವರು ಕೈ ಕಿತ್ತುತ್ತಾನೆ. ಅವರು ಹೇಳ್ತಾನೆ ನೀವು ಮುಟ್ಟಬೇಡ. ಮೊದಲು ಬಾಯಿ ಮಾತಾಯಿತು, ಬಾಯಿ ಮಾತು ಹೋಗಿ ಕೈನಿಂದ ತಳ್ಳುವುದಾಯಿತು. ಈಗ ಕೊನೆಗೆ ಗದ ಹಿಡಿಯುವುದಾಯಿತು. ಈಗ ಇನ್ನು ತೌ ಪ್ರಗೃಹ್ಯ ಗದೆ ಭೀಮೆ ತಸ್ಯಾಃ ಕಾಮೇನ ಮೋಹಿತವು ಅಹಂ ಪೂರ್ವಂ ಇತ್ಯನ್ಯೋನ್ಯಂ ನಿಜಗ್ನತು. ಅವ್ರೇನು ಹೇಳಿದ್ರೆ ಇಷ್ಟೀಗ ಗದದಿಂದ ಹೊಡೆಯುವುದು ಶುರು ಮಾಡಿಬಿಟ್ಟರು. ತೌ ಗದಾಭಿ ಹತೌ ಭೀಮೌ ಪೇತತುರ್ಧರಣಿ ತಲೆ. ಅಷ್ಟೇ. ವ್ಯಾಸ ಕೆಲವೊಮ್ಮೆ ಶಾರ್ಟ್ಕಟ್ ಮಾಡಿಬಿಡ್ತಾನೆ. ವಾಲ್ಮೀಕಿ ಆದರೆ ಚೆನ್ನಾಗಿ ವರ್ಣನೆ ಮಾಡ್ತಾನೆ. ಶಾರ್ಟ್ಕಟ್ ಅಷ್ಟೇ, ಗದ ಹೊಡೆದು ಬಿಟ್ಟರೆ ಬರೆಸತ್ತು ಅಷ್ಟೇ. 2 ಶ್ಲೋಕಗಳಲ್ಲೇ ಮುಗಿಸಿಬಿಟ್ಟ. ಯುದ್ಧ ಸ್ವಲ್ಪ ವರ್ಣನೆ ಮಾಡಬಹುದಿತ್ತೆ. ಭಾಗವತದಲ್ಲಿ ಮಾಡ್ತಾನೆ. ಅದೇನು ವರಾಹನಿಗೆ ಯಾರು ವರಾಹ ಅವತಾರ ಹಿರಣ್ಯಾಕ್ಷನಿಗೆ ವರಾಹನಿಗೆ ಯುದ್ಧ ವಿಸ್ತಾರವಾಗಿ ವರ್ಣನೆ ಮಾಡಿದ. ಋಷಿಗಳೆಲ್ಲ ನೋಡಿ ಬೇಜಾರು ಮಾಡ್ಕೊಳ್ತಾರೆ. ಭಗವಂತನೇ ಸಾಕು, ಈ ರಾಕ್ಷಸನಿಗೆ ಹೆಚ್ಚಾಗಿ ಬಿಟ್ಟರೆ ನಾವು ಭಯಂಕರವಾಗಿ ನಾವು ನೋಡೋಕ್ಕಾಗ್ತಾ ಇಲ್ಲ, ನೀವು ಬೇಗ ಸಾಯಿಸು ಅಂದರೆ ಆವಾಗ ಒಪ್ಕೊಂಡು ಬೇಗ ಸಾಯಿಸ್ತಾನೆ. ಅವರಿಬ್ಬರು ಹೇಗೆ ಬೈಯುತ್ತಾರೆ ಅದು ಇರುತ್ತದೆ. ಅವರು ಹಿರಣ್ಯಾಕ್ಷ ತುಂಬ ಬೈಯುತ್ತಾನೆ ವರಾಹನನ್ನು. ವರಾಹ ಏನು ಮಾತಾಡಲ್ಲ. ಅವ್ರು ಇನ್ನೂ ಸಿಟ್ಟು ಮಾಡ್ಕೊಂಡು ಇನ್ನೂ ಬೈಯುತ್ತಾನೆ. ನಾಚಿಕೆ ಇಲ್ಲ, ಎಷ್ಟು ಬೈದರೂ ನಾಚಿಕೆನೇ ಇಲ್ಲ. ಗೊತ್ತು ನಿನ್ನ ವೈಕುಂಠ ವಿಷ್ಣು ಅಂದರೆ ಎಲ್ಲರಿಗೂ ಗೊತ್ತು, ನಾಚಿಕೆ ಇಲ್ಲದೆ ಮಾಡ್ತಾನೆ ಎಂದು. ನೋಡಿ, ನಾನು ಬೈಯುತ್ತಾನೆ ಇದ್ದೇನೆ, ನಿಮಗೆ ನಾಚಿಕೆನೇ ಇಲ್ಲ. ಏನೇನೋ ಬೈಯುತ್ತಾನೆ. ಅವರು ಏನು ಸೈಲೆಂಟಾಗಿ ತನ್ನ ಪೃಥ್ವಿ ಎತ್ಕೊಂಡು ಹೋಗ್ತಾನೆ. ಭಾಗವತದಲ್ಲಿ ನಾವು ಹೇಳಿದ್ದೀವಲ್ಲ, ಅದು ನೋಡಿ ಹಾಗೇ ಇರುತ್ತದೆ. ಹಾಗೇ ಇಲ್ಲಿ ಅಷ್ಟೇ, ಗದಾದಿಂದ ಒಬ್ಬರನ್ನೊಬ್ಬನು ಹುಡ್ಕೊಂಡ್ರು, ಸತ್ತುಬಿಟ್ರು. ತೌ ಗದಾಭಿಹತೌ ಭೀಮೌ ಪೇತತುರ್ಧರಣಿ ತಲೆ ರುಧಿರೇಣಾವಲಿಪ್ತಾಂಗವು. ಇನ್ನೇನು ರಕ್ತ ಬಿದ್ದಿತು, ಪರಸ್ಪರ ಸತ್ತು ಹೋದರು. ದ್ವಾವಿವಾರ್ಕೌ ನಭಚ್ಯುತೌ ತತಸ್ಥಾ ವಿದ್ರುತ ನಾರ್ಯ ಸಚ ದೈತ್ಯಗಣಾಸ್ತದ. ಈಗ ಅಲ್ಲಿರುವ ಸ್ತ್ರೀಯರು, ರಾಕ್ಷಸರು ಹೆದರ್ಕೊಂಡು ಬಿಟ್ಟು ಎಲ್ಲರೂ ಓಡಿ ಪಾತಾಳ ಮಗಮತ್ ಸರ್ವ. ಎಲ್ಲರೂ ಓಡಿ ಹೋದರು. ಅಯ್ಯೋ, ಏನಾಗುತ್ತದೋ, ದೇವರು ಬರುತ್ತಾರೇನೋ, ನಮ್ಮನ್ನೇನಾದರೂ ಹೊಡೆಯುತ್ತಾರೇನೋ. ಏಕೆ, ನಮ್ಮ ಲೀಡರ್ ಬಲದಿಂದಲೇ ನಾವಿಲ್ಲಿ ದೊಡ್ಡ ಈ ಕ್ಲಬ್ ಡಾನ್ಸ್ ಮಾಡಿದ್ದೇವೆ. ನಮ್ಮ ಲೀಡರ್ ಸತ್ತು ಹೋದರೆ ನಮ್ಮ ಗತಿ ಏನಾಗಬೇಕು? ದೇವರ ಸೈಡು ಪೊಲೀಸ್ ಬರುತ್ತಾರೆ, ನಮ್ಮನ್ನು ಹೊಡೆಯುತ್ತಾರೆ ಏನೋ. ಈಗ ಓಡಿ ಹೋದರೆ ಅಲ್ಲಿಂದಿಗೆ ಅಲ್ಲವೇ? ಈ ಒಂದು ಕ್ಲಬ್ ಡಾನ್ಸು ಬೇಡ ಎಂದು ಇಟ್ಕೊಂಡರೆ ಯಾರಿಗೆ ಗೊತ್ತಿಲ್ಲದೆ ಏನದು ಇಸ್ಪಿಟ್ ಆಡುವುದೋ, ಬಾಗಿಲು ಮುಚ್ಚಿ ಒಳಗಾಡ್ತಾರೆ. ಯಾರೋ ಪೊಲೀಸ್ ಬಂದರು ಅಂದರೆ ಎಲ್ಲರೂ ಬಿಟ್ಟು ಓಡಿ ಹೋಗ್ತಾರೆ. ಹಾಗೆ ಆಗ್ತಾಯಿದೆ. ಬಿಟ್ಟು ಓಡಿ ಹೋಗ್ತಾರೆ ನೋಡಿ, ಅವರ ಹಾಗೆ. ಅದರಿಂದ ಪಾತಾಳ ಮಗಮತ್ ಸರ್ವೋ ವಿಷಾದ ಭಯಕಂಪಿತ ತತಃ ಪಿತಾಮಹಸ್ತತ್ರ ಸಹ ದೇವೈರ್ಮಹರ್ಷಿಭಿ ಆಜಗಾಮ ವಿಶುದ್ಧಾತ್ಮ. ಈಗ ಬ್ರಹ್ಮದೇವ ಬಂದ. ಇನ್ನೇನು ಇವ್ರ ಕೆಲಸ ಮುಗೀತಲ್ಲ. ಬ್ರಹ್ಮದೇವ ಬಂದ, ವಿಶುದ್ಧಾತ್ಮ ಪೂಜಯಿಷ್ಯನ್ ತಿಲೋತ್ತಮ. ಬಂದು ತಿಲೋತ್ತಮಕ್ಕೆ ಪೂಜಾ. ಏಕೆ, ತಿಲೋತ್ತಮ ಏನು ಮಾಡಲಿಲ್ಲ, ಮನೆಯಲ್ಲಿ ಬಂದು ಕೂತಿದ್ದಾಳಷ್ಟೇ, ಏನು ಮಾಡಲಿಲ್ಲ. ಏನಾದರೂ ಮಾಡಿದ್ದಾರಾ?
ಒಂದು ಮಾತು ಮಾತಾಡಲಿಲ್ಲ. ಮೌನದಿಂದಲೇ ಇಬ್ಬರ ಸಾಯಿಸಿಬಿಟ್ಟರು ನೋಡಿ. ಕೇವಲ ಮೌನ, ಬಂದು ಸುಮ್ಮನೆ ಅಲ್ಲಿ ಕೂತಿದ್ದರಷ್ಟೇ, ಏನು ಮಾಡಲಿಲ್ಲ. ಮೌನವಾಗಿದ್ದರು, ಒಂದು ಮಾತು ಹೇಳಲಿಲ್ಲ, ಸುಮ್ಮನೆ ಕುಳಿತಿದ್ದರು. ಅಷ್ಟು ಮಾತ್ರದಿಂದ ಇಬ್ಬರನ್ನು ಸಾಯಿಸಿಬಿಟ್ಟಳು. ಅದರಿಂದ ಪೂಜಯಿಷ್ಯಂತಿಲೋತ್ಮಂ ವರೇಣ ಚಂದಿತಾ ಸಾತು ಬ್ರಹ್ಮಣ ಪ್ರೀತಿಮೇವ. ಬ್ರಹ್ಮದೇವರು ತುಂಬ ಪ್ರೀತಿ ಪಟ್ಕೊಂಡು ಅವರಿಗೆ ನಿಮಗೆ ವರ ಕೇಳು ಕೊಡ್ತೀನಿ ಎಂದು ಹೇಳಿದ. ವರಯಾಮಾಸ ತತ್ರೈನಾಂ ಪ್ರೀತಪ್ರಾಹ ಪಿತಾಮಹ ಆದಿತ್ಯಚರಿತಾನ್ ಲೋಕಾನ್ ವಿಚರಿಷ್ಯಸಿ ಭಾಮಿನಿ ತೇಜಸಾ ಚ ಸುಹೃಷ್ಟಾಂ ತ್ವಾಂ ನ ಕರಿಷ್ಯತಿ ಕಶ್ಚನ ಸುದೃಷ್ಟಾಂ ಏವಂ ತಸ್ಯೈವರನ್. ನೀವು ಸೂರ್ಯನ ಹಾಗೆ ತೇಜಸ್ಸಿರುತ್ತದಂತೆ. ಆದಿತ್ಯ ಚರಿತಾನ್ ಲೋಕಾನ್ ವಿಚರಿಷ್ಯಸಿ ಭಾಮಿನಿ, ಸೂರ್ಯನ ಹಾಗೆ ತೇಜಸ್ಸಿರುತ್ತದಂತೆ. ಯಾರು ಕಣ್ಣೆತ್ತಿ ನೋಡೋಕ್ಕಾಗಲ್ಲ ತಿಲೋತ್ತಮನನ್ನು, ಹಾಗೆ ಇರುತ್ತಾಳೆ. ಏವಂ ತುಲ್ಯೆ ತೇಜಸಾ ಚ ಸುದೃಷ್ಟಾಂ ತ್ವಾಂ ನ ಕರಿಷ್ಯತಿ ಕಶ್ಚನ ಏವಂ ತಸ್ಯೈವರನ್ ದತ್ವಾ ಸರ್ವಲೋಕ ಪಿತಾಮಹಃ ಇಂದ್ರೇ ತ್ರೈಲೋಕ್ಯಮಾದಾಯ ಬ್ರಹ್ಮಲೋಕಂಗತಂ ಪ್ರಭಃ. ಈಗ 3 ಲೋಕಗಳನ್ನು ಇಂದ್ರನಿಗೆ ಒಪ್ಪಿಸಿ ನೀನೇ ಪರಿಪಾಲನೆ ಮಾಡಪ್ಪ ಸರಿಯಾಗಿ ಎಂದು ಇಂದ್ರನಿಗೆ ಕೊಟ್ಟು, ಋಷಿಗಳಿಗೆಲ್ಲರೂ ಕೊಟ್ಟು ನೀವು ಯಜ್ಞಗಳು ಪೂಜೆಗಳು ಸಾಧನಗಳೆಲ್ಲ ಮಾಡಿಕೊಳ್ಳಬಹುದು. ಈಗ ಅಸುರರು ಏನು ಮಾಡೋಕ್ಕಾಗಲ್ಲ, ಅವರು ಓಡಿ ಹೋಗ್ತಾರೆ. ಇಂಕಷ್ಟೇ ಲೋಕವನ್ನೆಲ್ಲ ಸರಿ ಮಾಡಿ ಬ್ರಹ್ಮದೇವ ತನ್ನ ಬ್ರಹ್ಮಲೋಕಕ್ಕೆ ಹೋದ. ಇಂದೇ ತ್ರೈಲೋಕ್ಯಮಾದಾಯ ಬ್ರಹ್ಮಲೋಕಂಗತ ಪ್ರಭು ಏವಂ ತೌ ಸಹಿತೌ ಭೂತ್ವಾ ಸರ್ವಾರ್ಥೇಷು ಏಕನಿಶ್ಚಯೌ ತಿಲೋತ್ತಮಾರ್ಥೇ ಸಂಕ್ರುದ್ಧೌ ಅನ್ಯೋನ್ಯಮಭಿಜಗ್ನತು. ಇಷ್ಟು ಕತೆ ಹೇಳಿ ಈಗ ನಾರದ ಹೇಳ್ತಾನೆ ನೋಡಿ, ತಿಲೋತ್ತಮಕ್ಕೋಸ್ಕರ ಹೇಗೆ ಜಗಳ ಮಾಡಿ ಆಗಿದ್ದರೋ ಹಾಗೆ ನಿಮ್ಮ ಮಧ್ಯ ಜಗಳ ಆಗಬಾರದು. ತಿಲೋತ್ತಮಾರ್ಥೇ ಸಂಕ್ರುದ್ಧೌ ಅನ್ಯೋನ್ಯಮಭಿಜಗ್ನತು ತಸ್ಮಾತ್ ಬ್ರವೀಮಿವ ಸ್ನೇಹಾತ್ ಸರ್ವಾನ್ ಭರತ ಸತ್ತಮಾನ್ ಯಥಾವೋ ನಾತ್ರ ಭೇದ ಸ್ಯಾತ್ ಸರ್ವೇಷಾಂ ದ್ರೌಪದೀ ಕೃತೆ ತಥಾ ಕುರುತ ಭದ್ರಂ ವೋ ಮಮ ಚೇತ್ ಪ್ರಿಯಮಿಚ್ಛತ ವೈಶಂಪಾಯನವಚ ಏವ ಮುಕ್ತ ಮಹಾಮಾನೋ. ಅದೇ ಹೇಳಿದ್ದೆ ಮತ್ತೆ ಹೇಳೋದು. ಏವ ಮುಕ್ತ ಮಹಾತ್ಮಾನೋ ನಾರದೇನ ಮಹರ್ಷಿಣ ಸಮಯಂಚಕ್ರಿರಾಜನ್. ಅಷ್ಟೇ, ನಾರದ ಹೇಳಿಬಿಟ್ಟು ಹೊರಟೋದ ಅಷ್ಟೇ. ಹೋದನಾ ಅಷ್ಟೇ, ಹೋದ ಅಷ್ಟೇ ನಾರದ. ಈಗ ಇವರು ಒಂದು ಅಗ್ರಿಮೆಂಟ್ ಮಾಡಿಕೊಂಡರು ತಮ್ಮಲ್ಲಿ ಮಧ್ಯ. ಸಮಕ್ಷಂ ತಸ್ಯ ದೇವರ್ಷೆ ನಾರದಸ್ಯ ಮಿತೌಜಸಃ. ಒಬ್ಬರ ಮನೆಯಲ್ಲಿ ದ್ರೌಪದಿ ಇರುವಾಗ ಆ ಮನೆಯಲ್ಲಿ ಇನ್ನೊಬ್ಬರು ಬರಬಾರದು ಅಂಥದ್ದು ಏನೋ ಒಂದು ನಿಯಮ ಇಟ್ಕೊಂಡರು. ಎಷ್ಟು ತಿಂಗಳು ಒಬ್ಬೊಬ್ಬರ ಮನೆಯಲ್ಲಿ ಇರಬೇಕು ಅಂಥದ್ದು ಏನೋ ಒಂದು ನಿಯಮ, ನಿಯಮ ಏನು ಹೇಳಲಿಲ್ಲ, ಸುಮ್ಮನೆ ಏನೋ ಇಟ್ಕೊಂಡ್ರು. ದ್ರೌಪದ್ಯಾನ್ನ ಸಹ ಸೀನಂ ಅನ್ಯೋನ್ಯಂ ಯೋ ವಿದರ್ಶಯೇತ್ ಸನೋ 12 ವರ್ಷಾಣಿ ಬ್ರಹ್ಮಚಾರಿ ವನೇ ವಸೇತ್. ಆವಾಗ ಅವರು 12 ವರ್ಷ ಹೇಳ್ತಾ ಇದ್ದಾರೆ. 12 ವರ್ಷನ 12 ತಿಂಗಳ ಗೊತ್ತಿಲ್ಲ. ಅವರು ಒಬ್ಬರು ಮನೆಯಲ್ಲಿರುವಾಗ ಇನ್ನೊಬ್ಬರು ಬಂದರೆ 12 ವರ್ಷ ಅಂದರೆ 12 ತಿಂಗಳು ಅವರು ತೀರ್ಥಯಾತ್ರೆ ಮಾಡಿ ವನದಲ್ಲಿ ಕಾಡಿನಲ್ಲಿಯೋ ಎಲ್ಲೆಲ್ಲೋ ತಪಸ್ಸು ಮಾಡಬೇಕು. ಕೃತೇತು ಸಮಯೇ ತಸ್ಮಿನ್ ಪಾಂಡವೈರ್ಧರ್ಮಚಾರಿಭಿ ನಾರದೋಪ್ಯಗ. ಹೀಗೆ ನಾರದ ಹೇಳಿ ಈಗ ಹೋಗ್ತಾ ಇದ್ದಾನೆ ನಾರದ. ಅಗಮತ್ ಪ್ರೀತಃ ಇಷ್ಟಂ ದೇಶಂ ಮಹಾಮನೆ. ನಾರದ ಹೊರಟೋದ. ಏವಂ ತೈ ಸಮಯ ಪೂರ್ವಂ ಕೃತೋ ನಾರದ ಚೋದಿತೈ ನಚಾಭಿಪದ್ಯಂತ ತೇ ಸರ್ವೇ ತದನ್ಯೋನ್ಯ. ಅಂದರೆ ಸ್ತ್ರೀ ವಿಷಯದಲ್ಲಿ ಅಲ್ಲ, ಹಣ ವಿಷಯದಲ್ಲಿ, ಮನೆ ವಿಷಯದಲ್ಲಿ, ಯಾವುದೇ ಒಂದು ವಿಷಯದಲ್ಲಿ ಒಂದೇ ವಿಷಯ ಇಬ್ಬರೂ ಬಳಸಬೇಕಾದರೆ ಒಂದು ನಿಯಮ ಇಟ್ಕೊಳ್ಳಬೇಕು. ನೀವು ಯಾವಾಗ ಬಳಸೋದು, ಒಂದು ಕುರ್ಚಿ ಇದೆ, ಒಂದೇ ಕುರ್ಚಿ ಇಬ್ಬರು ಬಳಸಬೇಕು. ಒಂದೇ ಟೇಬಲ್ ಇದೆ, ಒಂದೇ ರೂಮ್ ಇದೆ, ಒಂದೇ ರೂಮ್ನಲ್ಲಿ ಅಂದರೆ ಇವರು ಯಾವಾಗ ಅವರು ಯಾವಾಗ ಕ್ಲಿಯರ್ ಕಟ್ ಮಾಡಿಕೊಂಡರೆ ಜಗಳ ಆಗಲ್ಲ. ಒಂದೇ ಕೆಲಸ ಇಬ್ಬರೂ ಮಾಡಬೇಕು ಅಂದರೆ ಜಗಳ ಆಗುತ್ತದೆ. ನಾನು ಎಷ್ಟೋ ಸಲ ಹೇಳಿದ್ದೀನಿ, ಎಲ್ಲೆಲ್ಲಿ ಜಗಳ ಆಗುತ್ತದೋ, ಇಬ್ಬರು ಸೊಸೆ ಅವರೇನು ಅತ್ತೆ ಇವರದು ತುಂಬ ಹೇಳ್ತಾರೆ. ನಾನು ಹೇಳಿದ್ದೀನಿ, ಹೇಳಿಬಿಡಿ ಅವರಿಗೆ, ಈ ಕೆಲಸ ಇವರದು, ಈ ಕೆಲಸ ಇವರದು, ಈ ಕೆಲಸಕ್ಕೆ ನೀವು ಬರಬಾರದು, ಅವರ ಕೆಲಸಕ್ಕೆ ಇವರು ಬರಬಾರದು. ಅವರವರು ಹಂಚಿಕೊಂಡರೆ ತಮ್ಮ ಕೆಲಸ ತಮ್ಮದಿರುತ್ತದೆ. ಕೆಲವು ಇಬ್ಬರದು ಒಟ್ಟಿಗೆ ಇರುತ್ತದೆ. ಅಲ್ಲಿ ಮಾತ್ರ ಇಬ್ಬರು ಪರಸ್ಪರ ಮಾತಾಡಿಕೊಂಡು ಇಬ್ಬರ ಅಗ್ರಿಮೆಂಟ್, ಇಬ್ಬರ ಮಾತಿನಿಂದಲೇ ಆಗಬೇಕು. ಇಂಥದ್ದು ಕ್ಲಿಯರ್ ಕಟ್ ಮಾಡಿದರೆ ಜಗಳ ಆಗಲ್ಲವಲ್ಲ. ಅದು ಆಗಲ್ಲ ಸ್ವಾಮೀಜಿ, ನಿಮ್ಗೆ ಗೊತ್ತಿಲ್ಲ ಎಂದು ಹೇಳ್ತಾರೆ ಅಷ್ಟೇ. ಅವ್ರ ಕತೆ ಅವ್ರು ಏನೇ ಮಾಡ್ಕೊಳ್ಳಲ್ಲ. ನಿಮ್ಗೆ ಗೊತ್ತಿಲ್ಲ ಎಂದು ಹೇಳ್ತಾರೆ. ಗೊತ್ತಿಲ್ಲ ಅಂದರೆ ಏನು? ಎಲ್ಲರೂ ಇರುವುದು ಮನುಷ್ಯರೇ. ಈ ಕೆಲಸಗಳು ಇವರದೇ, ನೀವು ಬರಬಾರದು. ಅವ್ರು ಏನೇ ಮಾಡ್ಕೊಳ್ಳಲಿ ಬಿಡು, ಅದು ನೀವೇನು ಹೇಳಬಾರದು. ಇವರ ಕೆಲಸ ಇದು ನಿಮ್ಮದು. ಈ ವಿಷಯಗಳು ಇವರದ್ದು ಪೂರ್ತಿ ಸಸ್ಯಕ್ಕೆ ಬಿಡಿ, ಈ ಕೆಲಸಗಳೆಲ್ಲ ಅತ್ತೆಗೆ ಬಿಡಿ. ಅವರ ವಿಷಯಗಳಲ್ಲಿ ಇವರು ಮಾತಾಡಬಾರ್ದು, ಇವರ ವಿಷಯಗಳು ಮಾತಾಡಬಾರ್ದು ಅಷ್ಟೇ. ಈಗ ಕೆಲವು ಇಬ್ಬರಿಗೆ ಸೇರಿಕೊಂಡಿದ್ದಿರುತ್ತವೆ, ಅವುಗಳಲ್ಲಿ ಇಬ್ಬರ ಅಗ್ರಿಮೆಂಟ್, ಇಬ್ಬರು ಮಾತಾಡಿಕೊಂಡು ಈಗ ಇಬ್ಬರಿಷ್ಟ ಮಾತಾಡಿಕೊಂಡು ಮಾಡಬೇಕು. ಅಲ್ಲಿ ಅಭಿಪ್ರಾಯ ಭೇದವಿದ್ದರೆ ಇನ್ನೊಬ್ಬರನ್ನು ಕೇಳಿ ಅವರ ಅಭಿಪ್ರಾಯದಿಂದ ಹಾಗೆ ಮಾಡು. ಹೀಗಿದ್ದರೆ ಜಗಳ ಆಗಲ್ಲವಲ್ಲ. ಅದು ಹೊಂದಲ್ಲ ಹೇಳ್ತಾರೆ. మరి ಈ ಸುಂದರ ಕಥೆಗಳೆಲ್ಲ ಏಕೆ? ಈಗ ಈ ದ್ರೌಪದಿಗೆ ಬಂದು ಹೇಳಿದ್ದೇಕೆ? ಜಗಳ ಆಗಬಾರದಂದೇ ಒಂದು ಕ್ಲಿಯರ್ ಕಟ್ ಡಿವಿಷನ್.
ಆದ್ದರಿಂದ ಯಾವುದೇ ಒಂದೇ ರೂಮ್ ಇದೆ ಅಂದರೆ ಆಯಿತು, ಬೆಳಗ್ಗೆ ಇಷ್ಟೊತ್ತುವರೆಗೂ ನಿಮ್ಮ ಕೆಲಸ, ಮಧ್ಯಾಹ್ನ ಇವರದು, ಸಂಧ್ಯೆ ಇವರದು ಎಂದು ವಿಂಗಡ ಮಾಡಿಕೊಂಡರೆ ಅವರವರದ್ದು ಕೆಲಸ ಇರುತ್ತದೆ. ಒಂದೇ ಕುರ್ಚಿ, ಒಂದೇ ವಸ್ತು ಇದ್ದರೆ ಈ ವಸ್ತು ನೀನು ಬಳಸ್ಕೊ, ಬಳಸಿದ ನಂತರ ಇಲ್ಲಿಡು, ಅದನ್ನು ನಾನು ಬಳಸ್ಕೊಳ್ತೀನಿ, ಮತ್ತು ನಂತರ ಇವರು. ವಸ್ತು ಒಂದೇ ಇದ್ದರೆ ಇಬ್ಬರು ಬಳಸಬೇಕಾದರೆ ಒಬ್ಬರ ನಂತರ ಇನ್ನೊಬ್ಬರು. ಇವರಿಷ್ಟೊತ್ತಿಗೆ ಒಂದು ಅಗ್ರಿಮೆಂಟ್ ಮಾಡಿಕೊಳ್ಳಬೇಕು, ಜಗಳ ಆಗಲ್ಲ. ಇದಕ್ಕೋಸ್ಕರನೇ ಇದು ಒಂದೇ ಅಲ್ಲ, ಎಲ್ಲ ವಿಷಯದಲ್ಲಿಯೂ ಹೀಗೆ. ಎಲ್ಲೆಲ್ಲಿ ಜಗಳ ಆಗುತ್ತದೋ ಅಲ್ಲಿ ಕ್ಲಿಯರ್ ಕಟ್ ಮಾತಾಡಿಕೊಂಡು ಈಗ ಇವರಿಗಿದು ಎಂದು ಮಾಡಿಬಿಟ್ರೆ ಇಷ್ಟು ಜಗಳ ಇರೋದು ಸಿಂಪಲ್ ವಿಷಯ. ಏಕೆಂದರೆ ಒಂದೇ ವಿಷಯವನ್ನು ಇಬ್ಬರು ಮಾಡಿಕೊಂಡರೆ ಇಂಥದ್ದು ಜಗಳ ಆಗುವ ಸಾಧ್ಯತೆ ಇದ್ದೇ ಇರುತ್ತದೆ. ಎಲ್ಲಿ ಕಾಂಪಿಟೀಷನ್ ಇರುತ್ತದೋ, ಒಂದೇ ಉದ್ಯೋಗಕ್ಕೆ 4 ಜನರು ಕಂಪೀಟ್ ಮಾಡಿದ್ದರೆ ಒಬ್ಬರ ಮೇಲೊಬ್ಬರು ಅವ್ರು ಮಿಕ್ಕ ಜನನ ದಬ್ಬಾಳಿಕೆ ಮಾಡಿ ನಾನೇ ಗೆಲ್ಲಬೇಕು ಅನಿಸುತ್ತದೆ. ಒಂದೇ ವಸ್ತುವಿಗೆ ಇಬ್ಬರು ಕಂಪೀಟ್ ಮಾಡಿದ್ದರೆ, ಕಾಂಪಿಟೇಷನ್ ಅಂದರೆ ಪೈಪೋಟಿ ಮಾಡಿದ್ದರೆ ಜಗಳ, ಟೈಮ್ ಹೆಚ್ಚೇ ಆಯಿತು, ಹೌದು ನಾನು ಲೇಟಾಗಿ ಬಂದಿದ್ದೇನಲ್ಲ, ಸೊ ಜಗಳ, ಈ ಅಧ್ಯಾಯ ಮುಗಿಯಿತು. ಸೊ ಜಗಳ ಆಗುವ ಸಾಧ್ಯತೆ ಹೆಚ್ಚಿರುತ್ತದೆ. ಆ ಜಗಳ ಆಗಬಾರದು ಅಂದರೆ ಅದಕ್ಕೆ ಪರಿಹಾರ ಇದೆ. ಪರಸ್ಪರ ಸಂಧಿ ಹೇಳ್ತಾರೆ, ನೀವೇನು ಹೇಳ್ತಾರೆ, ಅಗ್ರಿಮೆಂಟ್, ಒಪ್ಪಂದನ ಏನು ಹೇಳ್ತಾರೆ, ಆ ಒಪ್ಪಂದ ಮಾಡಿಕೊಂಡರೆ ಈ ವಿಷಯ ಇಷ್ಟೊತ್ತು ಇವರು ಬಳಸಬೇಕು, ನಂತರ ಇವರು ಅಷ್ಟೇ, ಯಾರಿಗೆ ಜಗಳ ಆಗಲ್ಲ. ಯಾವಾಗಲೂ ಒಂದು ಸಲ ಸ್ಪೆಷಲ್, ಇವರ ಟೈಮ್ ಅವರದೇ ಆದರೂ ಇವರಿಗೇನೋ ಕೆಲಸ ಬಂದಿದೆ ಅಂತ ಸ್ಪೆಷಲ್ ಕೇಳಿಕೊಂಡು ಈ ಸಲ ಮಾತ್ರ ನಾನು ತೊಗೊಳ್ತೀನಿ ಎಂದು ತೊಗೊಂಡು ಬಿಟ್ಟು ಅವರಿಗೆ ಹೇಳಿಬಿಟ್ಟು ತಗೋ, ಏಕೆಂದರೆ ಇದು ನನ್ನ ಸಮಯ ಅಲ್ಲ, ಆದರೂ ನಾನು ಹೇಳ್ತೀನಿ ಎಂದು ತೊಗೊಂಡು ಬಿಟ್ಟು ಆ ರೂಮ್ ಬಳಸ್ಕೊ, ನಂತರ ಸ್ಪೆಷಲ್ ಕೇಸ್ ಇದ್ದರೆ ಬಳಸ್ಕೊಂಡು ಹೋಗಬಹುದು. ಆವಾಗ ಇದ್ದರೆ ಜಗಳ ಆಗಲ್ಲ. ಯಾವುದೇ ವಸ್ತು, ಯಾವುದೇ ವಿಷಯ ಒಪ್ಪಂದ ಇದ್ದರೆ ಆಗಲ್ಲ. ಇವರು ಒಪ್ಪಂದ ಮಾಡಲ್ಲ. ಏಕೆ? ನಮಗೆ ಜಗಳ ಮಾಡೋದೇ ಇಷ್ಟ, ಮಾಡಿಕೊಂಡು ಜಗಳ ಮಾಡೋದು ಇಷ್ಟನೇ ಮಾಡಿ. ಇತಿ ಶ್ರೀ ಮಹಾಭಾರತೆ ಆದಿಪರ್ವಣಿ ಚತುರಧಿಕ-ದ್ವಿಶತತಮೋಧ್ಯಾಯ. ಈಗಷ್ಟೇ. ಈಗ ಅರ್ಜುನ ತೀರ್ಥಯಾತ್ರಕ್ಕೆ ಹೋಗಿ ಅಲ್ಲೇನು ಶ್ರೀಕೃಷ್ಣನನ್ನು ದ್ವಾರಕಾಕ್ಕೆ ಹೋಗ್ತಾನೆ. ಅಲ್ಲಿ ಅವಳ ಹೆಸರೇನು? ಸುಭದ್ರೆಯನ್ನು ಮದುವೆ ಮಾಡಿಕೊಂಡು ಬರ್ತಾನೆ. ಅದು ಸ್ವಲ್ಪ ತೋರಿಸ್ತಾರೆ. ಅದಾದ ನಂತರ ಈಗ ಮಯಸಭಾ ಕಟ್ಟುವುದು ಅದೆಲ್ಲ ಯೋಚನೆ. ಖಾಂಡವ ದಹನ, ಮಯಸಭಾ ಕಟ್ಟುವ ಯೋಚನೆ. ಒಂದು ಒಳ್ಳೆಯ ರಾಜಧಾನಿ ಕಟ್ಟೋಣ, ಒಂದು ಏನದು ಅಷ್ಟೇ, ಆ ರಾಜಧಾನಿ ಕಟ್ಟೋಣ, ಮತ್ತು ರಾಜಸೂಯ ಯಾಗ ಮಾಡೋಣ, ಅದೆಲ್ಲ ಯೋಚನೆಗಳು ಬರುತ್ತವೆ. ರಾಜಸೂಯ ಯಾಗದಿಂದಲೇ ಹೆಚ್ಚಿನ ಜಗಳ ಆಗ್ತದೆ. ಮನೆಗೆ ನೋಡೋಣ ಏನಾಗುತ್ತದ. ಓಂ ಶಾಂತಿ ಶಾಂತಿ ಶಾಂತಿ. ಜನರು ಎಲ್ಲಿ ಅಗ್ರಿಮೆಂಟ್ ಮಾಡಲ್ಲವೋ, ಎರಡು ಇವನೇ ತಗೊಳ್ತೀನಿ ಎಂದು ಇರ್ತಾರೋ ಅಲ್ಲಿ ಜಗಳ ಆಗುತ್ತದೆ. ನಾನು ನೋಡಿದ್ದೀನಿ ಎಷ್ಟೋ ಕಡೆ. ಸಜ್ಜನರು ಮಹಾತ್ಮರಲ್ಲಿಯೂ ಸಾಧುಗಳಲ್ಲಿಯೂ ಅದೇ ನಡೆಯುತ್ತದೆ. ಏಕೆಂದರೆ ಇವರು ಸ್ವಲ್ಪ ಇಬ್ಬರ ಮಧ್ಯೆ ಅಗ್ರಿಮೆಂಟ್ ಇದ್ದರೆ ನಡೆಯಲ್ಲ. ಅವ್ರು ಏನು ಮಾಡಲ್ಲ, ನನಗೆ ಅದು ಬೇಕು, ನನಗೆ ಹೆಚ್ಚು ಬೇಕು, ಏಕೆಂದರೆ ನನ್ನ ಏನೋ ಕಾರಣ ಹೇಳ್ಕೊಳ್ತಾನೆ, ಹೆಣ್ಕೊಂಡು ಇಡೀ ದಿವಸ ನನ್ನ ಕೈಯಲ್ಲೇ ಇರಬೇಕು ಅಂತ ಹೇಳಿ. ಅವರು ಒಪ್ಪಲ್ಲ ಅಂದರೆ ಅವ್ರು ಒಪ್ಪಲೇಬೇಕು ಎಂದು ಇವರು ಆಗ್ರಹ ಮಾಡ್ತಾನೆ. ಅಷ್ಟೇ, ಜಗಳ ಶುರುವಾಗ್ತದೆ. ಎಲ್ಲಿ ಅಗ್ರಿಮೆಂಟ್ ಇರುತ್ತದೋ, ಇನ್ನೊಬ್ಬರದು ನಾನು ಕಿತ್ಕೊಳ್ತೀನಿ ಅಂದರೆ, ನಾನೇ ಹೆಚ್ಚು ತೊಗೊಂಡು ಬಿಡ್ತೀನಿ ಅಂದರೆ ಜಗಳ ಆಗುತ್ತೆ. ಅವರನ್ನು ಲೆಕ್ಕಕ್ಕೆ ತಗೊಂಡು ಅವರ ಇಷ್ಟವನ್ನು ಸೇರಿಸಿಕೊಂಡು ಇಬ್ಬರಿಗೆ ಒಪ್ಪಿಗೆ ಆಗುವುದು ಮಾಡಿದ್ದರೆ ಎಲ್ಲಿ ಜಗಳ ಆಗಲ್ಲ. ಇದು ಇಲ್ಲಿಂದ ಕಲಿಯತಕ್ಕ